ಆಸ್ತಿಕರೇ ನಮಸ್ಕಾರ. ಧರ್ಮನಂಬಿಕೆ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಗಮನಿಸಲಿಕ್ಕಿರುವಂಥದ್ದು ಭರಣಿ, ಕೃತಿಕೆ, ಅಮಾವಾಸ್ಯೆ, ರಾಹುಕಾಲ, ಸಂಕ್ರಾಂತಿಗಳ ಸಂಪೂರ್ಣವಾಗಿರುವಂಥ ನೋಟ. ಈ ನಾಲ್ಕು ಅಂಶಗಳು ಕೂಡ ಶುಭವು ಅಶುಭವು. ಈ ಒಂದು ಸಮಯದಲ್ಲಿ ಯಾಕೆ ಶುಭ ಕಾರ್ಯಗಳನ್ನು ಮಾಡಬಾರ್ದು, ಯಾವ ಉದ್ದೇಶಕ್ಕೋಸ್ಕರವಾಗಿ ಇದಕ್ಕೆ ವಿಶೇಷವಾಗಿರುವಂಥ ಪ್ರಾಧಾನ್ಯ ಕೊಡುವುದಿಲ್ಲ, ಎಲ್ಲದರ ಬಗ್ಗೆಯೂ ಇವತ್ತಿನ ಧರ್ಮನಂಬಿಕೆ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕಿದ್ದೇವೆ. ನಾನು ನಿಮ್ಮ ಪ್ರತೀಕ್ ಉಪಾಧ್ಯಾಯ. ಕಲಬೆರಕೆ ಮುಕ್ತ ದೀಪ ಹಚ್ಚುವ ಎಣ್ಣೆ ಪ್ರಯೋಜಕತ್ವದ ಧರ್ಮನಂಬಿಕೆಯಲ್ಲಿ ಈ ನಾಲ್ಕು ಅಂಶಗಳಾಗಿರುವಂತಹ ಭರಣಿ, ಕೃತಿಕೆ, ರಾಹುಕಾಲ, ಅದರೊಂದಿಗೆ ಅಮಾವಾಸ್ಯೆಯ ಸಂಪೂರ್ಣವಾಗಿರುವ ನೋಟಗಳೊಂದಿಗೆ ಅಮಾವಾಸ್ಯೆ ಅಂತ ಹೇಳುವಂಥದ್ದು ಪಿತೃಗಳಿಗೆ ವಿಶೇಷವಾಗಿ ಯಾಕೆ ಪ್ರಾಧಾನ್ಯತೆ, ಅದೇ ರೀತಿಯಾಗಿ ಭರಣಿ, ಕೃತಿಕೆ ಅಂತ ಹೇಳುವಂಥದ್ದು ಶುಭ ಕಾರ್ಯಗಳಿಗೆ ಸಮರ್ಪಕವಾಗಿರುವುದಲ್ಲ ಅಂತ ಹೇಳುವಂಥದ್ದು ಯಾಕೆ, ಅದರೊಂದಿಗೆ ರಾಹುಕಾಲ ದಿನದಲ್ಲಿ ಪ್ರತಿದಿನವೂ ಕೂಡ ರಾಹುಕಾಲ ಕಾಣ್ತಾ ಹೋಗ್ತವೆ. ಆ ರಾಹುಕಾಲದ ದಿನಗಳು ಕೂಡ ಇವತ್ತು ಒಂದು ದಿವಸ ಇದ್ದರೆ ನಾಳೆ ಒಂದು ದಿವಸ ಇರ್ತದೆ, ನಾಳಿದ್ದೊಂದು ದಿವಸ ಇರ್ತದೆ. ಹಾಗೆ ಈ ರಾಹುಕಾಲದ ಬದಲಾವಣೆ ಹೇಗಿರ್ತಾ ಹೋಗ್ತದೆ, ಯಾಕೆ ಈ ರಾಹುಕಾಲದಲ್ಲಿ ವಿಶೇಷವಾಗಿ ಯಾವುದೇ ಶುಭ ಕಾರ್ಯಗಳು ಮಾಡಬಾರ್ದು, ಎಲ್ಲದರ ಬಗ್ಗೆಯೂ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ ವಿದ್ವಾನ್ ಎ ಸತ್ಯನಾರಾಯಣ ಉಡುಪ, ತಾಂತ್ರಿಕ ವಿದ್ಯಾ ಪ್ರವೀಣರು, ವೇದಾಂತ ವಿದ್ವತ್ ಹಾಗೂ ಪೂರೈತರು, ಉಡುಪಿ, ಕೊಡಬೂರು. ಬಹಳ ಸಂತೋಷದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಾಗಿ ಗಮನಿಸುವಂಥದ್ದು ರಾಹುಕಾಲ ಅಂತ ಹೇಳಿ, ಯಾಕಂದರೆ ರಾಹುಕಾಲ ಅಂತ ಹೇಳಿದಾಗ ಕೂಡ ಪ್ರತಿದಿನವಿರ್ತದೆ. ಆ ಪ್ರತಿದಿನದಲ್ಲಿ ಆ ರಾಹುಕಾಲ ಅಂತ ಹೇಳುವಂಥದ್ದು ಗಮನಿಸ್ತಾ ಹೋಗ್ತೇವೆ. ರಾಹುಕಾಲ ಅಂದರೆ ಏನು ಅಂತ ಹಾಗಾದರೆ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ಇರುವಂತಹದ್ದು ರಾಹುಕಾಲ, ಅಮಾವಾಸ್ಯೆ, ಭರಣಿ, ಕೃತಿಕೆ. ಇದು ಮೂರು ವಿಶೇಷವಾಗಿ ಎಲ್ಲರ ಮನೆಯಲ್ಲಿ. ಅದರಲ್ಲಿ ಕೂಡ ಈ ರಾಹುಕಾಲ ಎನ್ನುವಂಥದ್ದು, ಅದರಲ್ಲಿ ಒಂದು ವಿಷಯ ಹೇಳಿದರೆ ರಾಹುವಿಗೆ ತಲೆ ಮಾತ್ರ ಇರುವುದು, ಅದು ರಾಹುಕಾಲ ಅಂತ. ಹಾಗೆಯೇ ಎಲ್ಲರ ತಲೆಯಲ್ಲೂ ರಾಹುಕಾಲ ಮಾತ್ರ ಕೂತಿದೆ. ಹಾಗೆ ಪ್ರತಿಯೊಂದು ಇವತ್ತು ರಾಹುಕಾಲ ಅಲ್ವಾ, ಅದರಲ್ಲಿ ಕೂಡ ವಿಶೇಷವಾಗಿ ಇದು ಈ ನಮ್ಮ ಈ ದಕ್ಷಿಣ ಕನ್ನಡ, ಉಡುಪಿ ಇತ್ಯಾದಿ ಭಾಗಗಳಲ್ಲಿ ಆ ರಾಹುಕಾಲದ ಒಂದು ಪದ್ಧತಿಗಳು ಸ್ವಲ್ಪ ಅಷ್ಟೊಂದು ಇಲ್ಲ, ವ್ಯಾಪಕವಾಗಿಲ್ಲ. ಆದರೆ ಬೇರೆ ಕರಾವಳಿ ಭಾಗದಲ್ಲಿ, ಆದರೆ ಬೆಂಗಳೂರು, ಮೈಸೂರು ಇತ್ಯಾದಿ ಕಡೆಗಳಲ್ಲಿ ರಾಹುಕಾಲಕ್ಕೆ ವಿಶೇಷವಾದಂಥ ಪ್ರಾಶಸ್ತ್ಯ. ಯಾವುದಕ್ಕೂ ಕೂಡ ರಾಹುಕಾಲವನ್ನು ಅವರು ಪರಿಗಣನೆ ಮಾಡ್ತಾರೆ. ಯಾಕೆ ಹೀಗೆ ಎನ್ನುವಂತಹದ್ದು ಅಂದರೆ ಎಲ್ಲ ದಿನದಲ್ಲಿ ಮೂರು ಬರೆದಿರ್ತಾರೆ, ಆದರೆ ರಾಹುಕಾಲಕ್ಕೆ ಹೆಚ್ಚು ವಿಶೇಷ. ಹೌದು, ರಾಹುಕಾಲಕ್ಕೆ ಹೆಚ್ಚು ವಿಶೇಷವನ್ನು ಕೊಟ್ಟಿರ್ತಾರೆ. ರಾಹುಕಾಲ ಅಂದರೆ ಅದು ಬೆಂಗಳೂರು, ಮೈಸೂರು ಇತ್ಯಾದಿ ಕಡೆಯಲ್ಲಿ ಹೆಚ್ಚು ವ್ಯಾಪಕವಾಗಿರಲಿಕ್ಕೆ ಕಾರಣ ಒಂದು, ಈ ರಾಹುಕಾಲ ಎನ್ನುವಂಥದ್ದು ತಮಿಳುನಾಡಿನಲ್ಲಿ ವಿಶೇಷವಾಗಿ ಆಚರಣೆ ಇದ್ದಿರುವಂಥದ್ದು ವಿಚಾರ. ತಮಿಳುನಾಡಿನವರು ಇದಕ್ಕೆ ವಿಶೇಷವಾಗಿ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಹಾಗೆ ಬೆಂಗಳೂರು, ಮೈಸೂರಲ್ಲಿ ಅಲ್ಲಿ ತಮಿಳಿನ ಸಂಪರ್ಕ ಜಾಸ್ತಿ ಇರುವುದರಿಂದಾಗಿ ಅಲ್ಲಿ ಆ ರಾಹುಕಾಲದ ಬಗ್ಗೆ ಎಲ್ಲದಕ್ಕೂ ಕೂಡ ಅದು ರಾಹುಕಾಲವನ್ನು ಪರಿಗಣನೆ ಮಾಡ್ತಾರೆ. ಆದರೆ ನಿಜವಾಗಿ ನೋಡಲಿಕ್ಕೆ ಹೋದರೆ ಇಲ್ಲಿ ಕೇರಳದಲ್ಲಿ ಇತ್ಯಾದಿ ರಾಹುಕಾಲಗಳು ಪರಿಗಣನೆ ಸ್ವಲ್ಪ ಕಡಿಮೆ. ಅದರಿಂದಾಗಿ ಈ ಕರಾವಳಿ ಭಾಗಕ್ಕೆ ಕೇರಳದ ಸಂಪರ್ಕ ಜಾಸ್ತಿ ಇರೋದ್ರಿಂದಾಗಿ ರಾಹುಕಾಲದ ಒಂದು ಆಚರಣೆಗಳು ಅಷ್ಟೊಂದು ಇದೆ, ಆದರೆ ಅಷ್ಟೊಂದು ವ್ಯಾಪಕವಾಗಿಲ್ಲ. ಕೇರಳದ ಸಂಪರ್ಕ ಇಲ್ಲಿ ಕರಾವಳಿ ವಿಭಾಗಕ್ಕೆ ಜಾಸ್ತಿ ಇರೋದ್ರಿಂದಾಗಿ ಆ ರೀತಿಯ ಇದು. ವಾಸ್ತವಿಕವಾಗಿ ಹೇಳಿದ್ರೆ ರಾಹುಕಾಲ ಮಾತ್ರ ದೋಷ ಅಂತಲ್ಲ, ರಾಹುಕಾಲವು ದೋಷವೇ. ಆದರೆ ರಾಹುಕಾಲದಲ್ಲಿ ಮನೆಯಿಂದ ಹೊರಗಡೆನೇ ಹೋಗಬಾರದು, ವಿಪರೀತವಾಗಿರುವಂತಹದ್ದು ದೋಷಗಳು, ಯಾವ ಕೆಲಸವನ್ನು ಮಾಡಬಾರ್ದು ಹಾಗೇನಿಲ್ಲ. ಎಲ್ಲ ಶಾಸ್ತ್ರದಲ್ಲಿ ಈ ಕೆಲವು ಕೆಟ್ಟ ಕಾಲಗಳು ಎಲ್ಲ ಕೆಲಸಗಳಿಗೂ ನಿಷೇಧ ಅಂತಿಲ್ಲ. ಎಲ್ಲ ಕೆಲಸಗಳು ಒಳ್ಳೆ ಶುಭ ಕಾರ್ಯ ಅಂದರೆ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು ಇಲ್ಲ. ಹಾಗೆ ಕೆಲವೊಮ್ಮೆ ಈ ಕೆಲವು ಕೆಲಸಗಳಿಗೆ ನಿಷೇಧವನ್ನು ಹೇಳ್ತಾರೆ, ಕೆಲವುದಕ್ಕೆ ಪೂರಕವನ್ನು ಹೇಳ್ತಾರೆ. ಈಗ ರಾಹುಕಾಲ ಅಂತ ಹೇಳುವಂಥದ್ದು ಯಾವುದಕ್ಕೆ ನಿಷೇಧ, ಯಾವುದಕ್ಕೆ ಪೂರಕ? ಈಗ ವಿಶೇಷವಾಗಿ ರಾಹುಕಾಲ ಅಂದರೆ ಹೇಗೆ, ಅದರ ಪರಿಗಣನೆ ಹೇಗೆ ಎನ್ನುವಂತಿರೋ, ಈಗ ಅದು ರಾಹುಕಾಲ ರಾತ್ರಿಯಲ್ಲಿ ಬರುವುದಿಲ್ಲ, ಹಗಲಿನಲ್ಲಿ ಮಾತ್ರ ಪರಿಗಣನೆ. ಅಂದರೆ ಸೂರ್ಯದಿಂದ ಸೂರ್ಯ ಅಸ್ತಮಾನದವರೆಗೆ ಅದನ್ನು. ಇದಕ್ಕೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತಮಾನದವರೆಗೆ ಈ ದಿವಾಮಾನ ಅಂತ ಹೇಳ್ತಾರೆ. ಅದನ್ನು ಪರಿಗಣನೆ ಮಾಡಿಕೊಂಡು ಅದನ್ನು 8 ಭಾಗ ಮಾಡಿ ಆ 8ರಲ್ಲಿ 1 ಭಾಗ ರಾಹುಕಾಲ ಅಂತ ಹೇಳ್ತಾರೆ. ಅದು ಇವತ್ತು ವಾರ
ಇವತ್ತಿಗೆ ಸೋಮವಾರ. ಸೋಮವಾರ. ಇವತ್ತು ಈ ಸೂರ್ಯೋದಯದಿಂದ ಸೂರ್ಯ ಅಸ್ತಮಾನದವರೆಗೆ 8 ಭಾಗ ಮಾಡಿದಾಗ ಅದರಲ್ಲಿ ಪ್ರಥಮ ಭಾಗ ಏನಿದೆ ಆ ಪ್ರಥಮ ಯಾಮದ ಅಧಿಪತಿ ಯಾವ ವಾರ ಇರ್ತದೋ ಆ ವಾರದ ಅಧಿಪತಿಯೇ ಅದಕ್ಕೆ ಅಧಿಪತಿಯಾಗಿರ್ತಾನೆ ಪ್ರಥಮ ಯಾಮಕ್ಕೆ. ಅಂದರೆ ಈ ಸೋಮವಾರ ಮಂಗಳವಾರ ಆದಿತ್ಯ ಸೋಮ ಮಂಗಳ ಬುಧ ಗುರು ಶುಕ್ರ ಶನಿ ಆದ ಮೇಲೆ 8ನೇ ಯಾಮದಲ್ಲಿ ಬರುವಂಥವನು ರಾಹು. ಈ 8 ಯಾಮಗಳಲ್ಲಿ ಇವತ್ತು ಸೋಮವಾರ ಅಂತಾದರೆ ಸೋಮವಾರದ ನಂತರ ಬರುವಂತಹದ್ದು ಮಂಗಳ. ಕೊನೆಗೆ ಇದರಲ್ಲಿ ಶನಿವಾರದ ನಂತರ ಅಂದರೆ ಆದಿತ್ಯನ ಯಾಮಕ್ಕಿಂತ ಮುಂಚೆ ಬರುವಂತಹದ್ದು ಇವತ್ತು ರಾಹುಕಾಲ. ಅಂದರೆ ಸಾಧಾರಣ 3 ಗಂಟೆ 4 ಗಂಟೆ ಇಷ್ಟೊತ್ತು ಹೀಗೆ ಬರ್ತದೆ. ಅದನ್ನು ಸರಿಯಾಗಿ ವಿಂಗಡಣೆ ಮಾಡಿ 8 ಭಾಗ ವಿಂಗಡಣೆ ಮಾಡಿ ಅದರಲ್ಲಿ ಒಂದು ಪಾಲು ರಾಹುಕಾಲ ಅಂತ. ಹೌದು, ಅದು ಬದಲಾವಣೆ ಆಗ್ತಾ ಹೋಗ್ತದೆ. ಈಗ ಶನಿವಾರ ಅಂತ ಆದರೆ ಶನಿವಾರ ಪ್ರಥಮ ಯಾಮ ಶನಿ. ಆ ಶನಿಕಾಲದ ನಂತರದಲ್ಲಿ ಬರುವಂತಹದ್ದು ರಾಹುಕಾಲ. ಹೌದು, ಹಾಗೆ. ಅದರಿಂದಾಗಿ ಸೂರ್ಯೋದಯಕ್ಕೇನೆ ರಾಹುಕಾಲ ಅಂತ ಬರುವುದಿಲ್ಲ. ಸೂರ್ಯೋದಯಕ್ಕೆ ರಾಹುಕಾಲ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಪ್ರಥಮ ಕಾಲ ಏನಿದೆ, ಈ ಪ್ರಥಮದ ಯಾಮಕ್ಕೆ ಅಧಿಪತಿ ಯಾವ ವಾರ ಆರಂಭ ಆಗ್ತದೋ ಆ ವಾರದ ಅಧಿಪತಿಯೇ ಅದಕ್ಕೆ ಪ್ರಥಮ, ಅಲ್ಲಿಂದಲೇ ಆರಂಭ ಆಗುವಂಥದ್ದು. ಆದ್ದರಿಂದಾಗಿ ರಾಹುವಿನಿಂದ ವಾರ ಆಗುವುದಿಲ್ಲ. ಅಂದರೆ ಅದು ಶನಿವಾರದ ನಂತರ ರಾಹುಕಾಲ ಅಂತ. ಹೀಗೆ ಇದರಲ್ಲಿ ಏನು ಕೇಳಿದರೆ, ಇದರಲ್ಲಿ ಶುಭಾಶುಭಗಳನ್ನು ಚಿಂತನೆ ಮಾಡುವಾಗ ರಾಹುಕಾಲ ಮಾತ್ರ ಅಶುಭ ಅಲ್ಲ. ಈ ಆದಿತ್ಯವಾರ ಶುಭವಾರ ಯಾವುದು ಕೇಳಿದರೆ ಶುಭ ಮುಹೂರ್ತಗಳು ಬುಧವಾರ ಗುರುವಾರ ಶುಕ್ರವಾರ. ಈ 3 ವಾರದ ಕಾಲಗಳು ಮಾತ್ರ ಬುಧನ ಕಾಲ, ಬುಧನ ಯಾಮ ಏನಿದೆ, ಶುಕ್ರನ ಯಾಮ ಏನಿದೆ, ಗುರುವಿನ ಯಾಮ ಏನಿದೆ ಅದು ಮಾತ್ರ ಶುಭ ಅಂತ ಪರಿಗಣನೆ. ಬೇರೆ ಇನ್ನು ಚಂದ್ರ ಅಂದರೆ ಸೋಮವಾರ, ಈ ಸೋಮವಾರದಲ್ಲಿ ಏನಾದರೂ ಶುಭ ಕಾರ್ಯಗಳನ್ನು ಆರಂಭ ಮಾಡಿದರೆ ಅದು ನಿಧಾನವಾಗಿ ಫಲಪ್ರದ ಆಗ್ತದೆ. ಪೂರ್ತಿ ಅಶುಭ ಅಂತಲೂ ಹೇಳಲಿಕ್ಕಾಗೋದಿಲ್ಲ, ಪೂರ್ತಿ ಶುಭ ಅಂತಲೂ ಹೇಳಲಿಕ್ಕಾಗಲಿಲ್ಲ, ಅಂದರೆ ನಿಧಾನ ಅಂತ. ಅದರಿಂದಾಗಿ ಚಂದ್ರ ಪೂರ್ಣ ಶುಭವೂ ಅಲ್ಲ ಪೂರ್ಣ ಅಶುಭನೂ ಅಲ್ಲ, ಹಾಗೆ ಆ ರೀತಿಯಲ್ಲಿ ಪರಿಗಣನೆ. ಹೌದು, ಆದಿತ್ಯವಾರ, ಇನ್ನು ಶನಿವಾರ, ಆಮೇಲೆ ಮಂಗಳವಾರ ಇದೆಲ್ಲವೂ ಕೂಡ ಅನಿಷ್ಟಪ್ರದ ಅಂತ. ಹಾಗೆ ರಾಹು, ಇದರಲ್ಲಿ ಈ ರಾಹು ಅನಿಷ್ಟತೆಯಲ್ಲಿ ಜಾಸ್ತಿ ಅನಿಷ್ಟ. ಆದ್ದರಿಂದಾಗಿ ರಾಹುಕಾಲವನ್ನು ಇಲ್ಲಿ ಶುಭ ಕಾರ್ಯಗಳಿಗೆ ಇದು ತ್ಯಾಜ್ಯ ಅಂತ ಹೇಳಿರುವಂಥ. ಇಲ್ಲಿ ಒಂದು ನಾವು ನೆನಪಿಟ್ಟುಕೊಳ್ಬೇಕಂತ ವಿಷಯ ಯಾವುದೇ ಇರಲಿ, ಇದು ನಮ್ಮ ದೈನಂದಿನ ಕಾರ್ಯಗಳಿಗೆ ಇದು ಅನ್ವಯ ಆಗುವುದಿಲ್ಲ. ಈಗ ಹೌದು, ದೈನಂದಿನ ಕಾರ್ಯಕ್ರಮಕ್ಕೆ ಯಾವುದಕ್ಕೂ ಕೂಡ ಈ ಕಾಲಗಳು, ಈ ರಾಹುಕಾಲ ಇರ್ಬೋದು, ಯಮಗಂಟ ಕಾಲ ಇರ್ಬೋದು, ಅಥವಾ ಶುಭ ಅಶುಭಗಳು ಯಾವುದೂ ಕೂಡ ದೈನಂದಿನ ಕಾರ್ಯಕ್ರಮಗಳಿಗೆ, ಅಂದರೆ ನಿತ್ಯ ಏನು ಮಾಡ್ತಾ ಇರ್ತೇವೆ. ಈಗ ಆಫೀಸಿಗೆ ಹೋದಾಗ ಇವತ್ತು ರಾಹುಕಾಲ ಬಂತದೆ, ಇವತ್ತು ಆಫೀಸಿಗೆ ಈ ಕಾಲದಲ್ಲಿ ಹೋಗುವುದು ಬೇಡ ಅಂತ ಹೇಳ್ಕೊಂಡು ನಾವು ಕೂತ್ಕೊಂಡ್ರೆ ಅಲ್ಲಿ ಮತ್ತೆ ಮರು ದಿವಸ ನಮ್ಮ ಇಡೀ ವೃತ್ತಿಗೆ ರಾಹುಕಾಲ ಬರ್ತದೆ. ನೀವು ಬರುವುದೇ ಬೇಡ, ರಾಹುಕಾಲ ಮನೆಯಲ್ಲೇ ಕೂತ್ಕೊಂಡು ನೀನು ಎಲ್ಲಿಗೂ ಹೋಗೋದು ಬೇಡ ಅಂತ ಹೇಳಿ ಪರ್ಮನೆಂಟಾಗಿ ಕಳಿಸಿಬಿಡ್ತಾರೆ. ಹಾಗೆಲ್ಲ ಅದರಲ್ಲಿ ಏನೂ ಸಮಸ್ಯೆಗಳು ಆಗೋದಿಲ್ಲ. ಯಾವಾಗ ಕೇಳಿದರೆ ಇದು ಶುಭ ಕಾರ್ಯಗಳಿಗೆ, ಏನೋ ಒಂದು ವಿವಾಹ ಇದೆ, ವಿವಾಹಕ್ಕೆ ಹೊರಡಬೇಕಾಗಿದೆ, ದಿಬ್ಬಣ ಹೊರಡಬೇಕಾಗಿದೆ, ವಿವಾಹದ ವಿಚಾರದಲ್ಲಿ ಉಪನಯನ, ಮತ್ತು ಒಂದು ಯಾತ್ರೆಗೆ ಹೊರಡಬೇಕಾಗಿದೆ, ಯಾತ್ರೆಗೆ ಹೊರಡತಕ್ಕಂಥ ಸಂದರ್ಭ, ಈ ಇದರಲ್ಲಿ ಈ ಕಾಲಘಟ್ಟದಲ್ಲಿ ಈ ರಾಹುಕಾಲ ಮತ್ತು ಗುಳಿಗ ಕಾಲ, ಯಮಗಂಡ ಕಾಲ ಇದನ್ನೆಲ್ಲ ಪರಿಗಣನೆ ಮಾಡಿಕೊಂಡು ಯಾವುದು ಶುಭ ಮುಹೂರ್ತವೋ, ಶುಭ ಮುಹೂರ್ತ ಅಂತ, ಶುಭ ಮುಹೂರ್ತ ಅಶುಭ ಇದನ್ನೆಲ್ಲ ಪರಿಗಣನೆ ತೆಗೆದುಕೊಂಡು ಈ ಶುಭ ಕಾರ್ಯಗಳಲ್ಲಿ ಮಾಡುವಂಥದ್ದು. ಇದರಲ್ಲಿ ರಾಹು ಹೇಳಿದರೆ ಅವನು ವಿಷಕಾರಕ ಅಂತ, ಮತ್ತು ತಮೋಕಾರಕ, ತಮಸ್ಸು, ಅಜ್ಞಾನ, ಒಂದು ದುಷ್ಟವೃತ್ತಿ, ಇದೆಲ್ಲ. ಹೀಗಿರುವಾಗ ಇಂತಹ ಈ ಅನಿಷ್ಟಪ್ರದವಾಗಿರತಕ್ಕಂಥ ರಾಹುಕಾಲದಲ್ಲಿ ಇದು ಆರಂಭವನ್ನು ಮಾಡಿದರೆ, ಯಾವುದಾದ್ರೂ ಶುಭ ಕೆಲಸಗಳನ್ನು ಆರಂಭ ಮಾಡಿದರೆ ಅದು ಶುಭವಾಗಿ ಪರಿಣಾಮ ಆಗುವುದಿಲ್ಲ. ಅದರಲ್ಲಿ ವಿವಾಹ ಮಾಡಿದರೆ ಈ ರಾಹುಕಾಲದಲ್ಲಿ ದಾರೆ ಎರೆಯುವಂಥದ್ದು, ವಿವಾಹ ಇತ್ಯಾದಿಗಳನ್ನು ಮಾಡಿದಲ್ಲಿ
ಆ ಹೊತ್ತಿನಲ್ಲಿ ಅವರ ಸಂಬಂಧ ವಿಷಮಯ ಆಗ್ಬೋದು, ಅವರ ಸಂಬಂಧದಲ್ಲಿ ಏನಾದರೂ ಬಿರುಕು ಬರ್ಬೋದು, ಮಹತ್ವವನ್ನು ಕೊಡುವಾಗ ಅದನ್ನೆಲ್ಲ ತಪ್ಪಿಸಿ ಕೊಡಬೇಕಾಗ್ತದೆ. ಹಾಗೆ ಇನ್ನು ಪ್ರಯಾಣಕ್ಕೆ, ಶುಭ ಪ್ರಯಾಣಕ್ಕೆ ಆಗುವಾಗ ಏನಾದರೂ ರೋಗಾದಿಗಳು ಬಂದು ವಾಪಸ್ ಬರುವಂತಹ ಸಂದರ್ಭ ಬರ್ಬೋದು, ಅಥವಾ ಅಲ್ಲಿ ಏನಾದರೂ ರೋಗಗಳಿಗೆ ನಾವು ಇದು ಯಾತ್ರೆಗೆ ಹೊರಡುವಾಗ ಒಂದು 3-4 ದಿವಸದ ಯಾತ್ರೆಗಳಲ್ಲಿ ಅದು ಯಾವಾಗ ನಮ್ಮ ಉದ್ದೇಶ ನೆರವೇರಿದೆ ಮಧ್ಯದಲ್ಲಿ ನಮಗೆ ಏನಾದರೂ ರೋಗಗಳು ಬಂದು ಅದು ನಮಗೆ ಯಾತ್ರಾ ದರ್ಶನ ಎನ್ನುವಂತಹದ್ದು ನಾವು ಯಾವ ರೀತಿಯಲ್ಲಿ ಆಗಬೇಕು ಅಂತ ಎಣಿಸಿರ್ತೇವೋ ಆ ರೀತಿಯಲ್ಲಿ ಆಗದೆ ಮಧ್ಯದಲ್ಲಿ ವಾಪಸ್ ಬರುವುದು, ಅಥವಾ ನಮ್ಮ ಎಣಿಸಿದ ಹಾಗೆ ಅಲ್ಲಿ ನಮಗೆ ದೇವರ ದರ್ಶನ ಮಾಡಲಿಕ್ಕೆ ಆಗುವುದಿಲ್ಲ, ಅಥವಾ ಏನೊಂದು ಸಮಸ್ಯೆಗಳು ಬರುವಂತಹದ್ದು, ಈ ರೀತಿಯದ್ದೆಲ್ಲ ಒಂದು ಯಾವುದು ಶುಭ್ರವಾಗಿರತಕ್ಕಂಥ ಮನಸ್ಸಿನಲ್ಲಿ ನಮಗೆ ಆ ಯಾತ್ರೆಗಳನ್ನು ಮಾಡಲಿಕ್ಕೆ ಆಗದೇ ಇರ್ಬೋದು, ಅಥವಾ ಕಲಹಗಳೂ ಆಗ್ಬೋದು. ಈ ರೀತಿಯಾಗಿ ವಿಶೇಷವಾಗಿ ಅದರಲ್ಲಿ ರಾಹು ವಿಷಕಾರಕ, ಮಂಗಳ ಕಲಹಕಾರಕ. ಈ ವಾರದ ಆ ಮಂಗಳನ ಮುಹೂರ್ತದಲ್ಲಿ ಏನಾದರೂ ಇದ್ದರೆ ಕಲಹ ಆಗುವಂಥದ್ದು, ಯಾತ್ರೆಗೆ ಹೊರಟ್ರೆ ಅಲ್ಲಿ ಮಧ್ಯದಲ್ಲಿ ನಮಗೆ ಕಲಹ ಆಗುವಂಥದ್ದು, ನಮ್ಮೊಳಗೆ ಕಲಹ ಆಗ್ಬೋದು ಅಥವಾ ಬೇರೆಯವರೊಟ್ಟಿಗೆ ಕಲಹ ಆಗಬಾರ್ದು. ಈ ರೀತಿಯಲ್ಲಿ ಎಲ್ಲ ಕೆಲವುದು ಅದಕ್ಕೆ ಅನುಸಾರವಾಗಿ ಆ ಕಾಲಗಳಿಗೆ ಅನುಸಾರವಾಗಿ ನಮಗೆ ಆ ಮುಹೂರ್ತದಲ್ಲಿ ಆ ರೀತಿಯ ದುಷ್ಫಲಗಳನ್ನು ನಾವು ಯಾವ ಇದಕ್ಕೆ ಏನು ಹೇಳಿರ್ತಾರೆ ಆ ಕೆಟ್ಟ ಕಾಲಕ್ಕೆ ಏನು ಫಲವನ್ನು ಹೇಳಿರ್ತಾರೆ ಅದಕ್ಕೆ ಅನುಸಾರವಾಗಿ ನಮಗೆ ಅದು ಫಲಗಳು ಸಿಗ್ತದೆ. ಆದ್ರಿಂದಾಗಿ ರಾಹುಕಾಲ ತ್ಯಾಜ್ಯ ಅಂತ ಹೇಳುವುದು. ಇಲ್ಲ, ಗಮನಿಸುವಂತ ನೀವು ಆಗಲೇ ಹೇಳ್ತಾ ಹೋದ್ರಿ, ಗುಳಿಗೆ ಕಾಲ, ಯಮಗಂಡ ಕಾಲ ಇದೆ, ಅವೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಶಸ್ತ್ಯ ಕೊಡುವಂಥದ್ದು ರಾಹುಕಾಲಕ್ಕೆ. ಯಾವ ಉದ್ದೇಶಕ್ಕೋಸ್ಕರ ಅಷ್ಟೊಂದು ರಾಹುಕಾಲಕ್ಕೆ ಭಯಭೀತರಾಗುವಂಥದ್ದು ಇರ್ಬೋದು, ಅಥವಾ ಅದು ಬೇಡ ಅಂತ ಹೇಳುವಂಥದ್ದು ಕಾರಣ ಏನು ಅಷ್ಟು ಪ್ರಬಲ? ಅದೇ ಅದು ಜನರ ಆಚರಣೆಯಲ್ಲಿ ಬಂದಿರುವಂಥದ್ದು. ಹೌದು, ಅದನ್ನೇ ಹೆಚ್ಚು ದೋಷಪ್ರದ ಅಂತ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟ ಹಾಗೆ ಅದು ಬೆಳೀತಾ ಹೋಗ್ತದೆ. ಜನರು ಯಾವ ರೀತಿಯಲ್ಲಿ ಅದನ್ನ ಅನುಸರಣೆ ಮಾಡ್ತಾರೆ ಆ ರೀತಿಯಲ್ಲಿ ಹೋಗ್ತದೆ, ಅವರ ಮನಸ್ಸಿನಲ್ಲಿ ಬಂದ ಹಾಗೆ. ನಾನು ಮೊದಲೇ ಹೇಳಿದ ಹಾಗೆ ರಾಹು ಎನ್ನುವಂಥದ್ದು ಅವರ ತಲೆಯಲ್ಲಿ ತುಂಬಿಕೊಂಡು ಬಿಟ್ಟಿದೆ. ಆದ್ರಿಂದಾಗಿ ಬೇರೆ ಯಾವುದೇ ಅಶುಭ ಕಾಲಗಳು, ಈ ಮಂಗಳ ಯಾಮ ಇರ್ಬೋದು, ಚಂದ್ರನ ಯಾಮ ಇರ್ಬೋದು, ಅಥವಾ ಸೂರ್ಯನ ಯಾಮ ಇರ್ಬೋದು, ಇದೆಲ್ಲ ಅಶುಭಪ್ರದ ಆದರೂ ಕೂಡ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳೋದಿಲ್ಲ. ಆದರೆ ರಾಹುಕಾಲವನ್ನು ಮಾತ್ರ ನೋಡ್ತಾರೆ. ಈಗ ಸರ್ವೇ ಸಾಮಾನ್ಯವಾಗಿ ಬೆಂಗಳೂರು ಆ ಸೈಡ್ ಹೋದರೆ ರಾಹುಕಾಲದಲ್ಲಿ ಮನೆಯಿಂದ ಹೊರಗಡೆಯೇ ಹೋಗುವುದಿಲ್ಲ, ಯಾವ ಕೆಲಸಕ್ಕೂ ಕೂಡ ಅವರು ಹೆದರುವಂತಹದ್ದು, ಈ ರೀತಿಯ ಒಂದು ನಡಾವಳಿಗಳನ್ನು ನಾವು ನೋಡ್ತೇವೆ. ಈಗ 7 ದಿವಸಗಳಲ್ಲಿ ಯಾವ ದಿವಸ ರಾಹುಕಾಲ ಅಥವಾ ರಾಹುಕಾಲ ಅಂತ ಹೇಳುವಂತಹ ಹೊತ್ತು ಯಾವ ಸಮಯದಲ್ಲಿ ದೊಡ್ಡ ವಿಷಯವಾಗಿ ಕಾಣ್ತಾ ಹೋಗ್ತೇವೆ ಅಂತ? ಅದೇ ನಾನು ಮೊದಲೇ ಹೇಳಿದ ಹಾಗೆ, ಈಗ ಸೋಮವಾರ ಅಂತಾದರೆ ಈ ರಾಹುಕಾಲ ಬರುವಂತಹದ್ದು ಶನಿಯಾಮನ ನಂತರ, ಸೋಮ ಮಂಗಳ ಬುಧ ಗುರು ಶುಕ್ರ ಶನಿ, 6ನೇ ಯಾಮದ ನಂತರ 7ನೇ ಯಾಮದಲ್ಲಿ. ಒಂದು ಯಾಮ ಅಂದ್ರೆ ಎಷ್ಟು ಗಂಟೆ ಇರ್ತದೆ ಅಂದಾಜಿ? ಸಾಧಾರಣವಾಗಿ ಒಂದು 2 ಗಂಟೆ. ಅಂದರೆ ಈ ಸೂರ್ಯ ಉದಯ ಮತ್ತು ಸೂರ್ಯ ದಿವಮಾನವನ್ನು ಹೊಂದಾಣಿ ಮಾಡೋಕ್ಕೆ ಇವತ್ತು ಎಷ್ಟಿದೆ ನಾಳೆಯೂ ಅಷ್ಟೇ ಇರಬೇಕಂತೇನಿಲ್ಲ. ಈ ಸೂರ್ಯೋದಯ ಈಗ ದಿವಮಾನ ಜಾಸ್ತಿ ಇರುವಾಗ ಅದು ಸಮಯ ವ್ಯತ್ಯಾಸಗಳಾಗ್ತದೆ. ಈ 6:30ಯಿಂದ ಸೂರ್ಯೋದಯ 6:30ಗೆ ಆಗ್ತದೆ ಅಂತಾದರೆ ಸೂರ್ಯ ಅಸ್ತಮಾನ 6:30ಗೆ ಆಗ್ತದೆ ಅಂತ 12 ಗಂಟೆ ಆಗ್ತದೆ. ಈ 12 ಗಂಟೆಯನ್ನು 8ರಿಂದ ಭಾಗಿಸಿದಾಗ ಎಷ್ಟು ಬರ್ತದೆ ಅಷ್ಟು ಕಾಲ ಅದು ರಾಹುಕಾಲ ಅಂತ ಪರಿಗಣನೆ. ಹೌದು, ಹಾಗೆ ಅಷ್ಟು ಸಮಯ ಅದು ರಾಹುಕಾಲ ಅಂತ. ಅಂದರೆ ಈಗ ಶನಿಯ ಯಾಮವನ್ನು ಕಳೆದ ನಂತರದ ಯಾಮ ರಾಹುಕಾಲ. ಆವಾಗ ಅದು ವಾರಕ್ಕೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಇವತ್ತು ಸೋಮವಾರ ಅಂತಾದರೆ 7ನೇ ಯಾಮದಲ್ಲಿ ರಾಹುಕಾಲ ಬರ್ತದೆ, ನಾಳೆ ಮಂಗಳವಾರ ಆದರೆ 6ನೇ ಕಾಲದಲ್ಲಿ ರಾಹುಕಾಲ ಬರ್ತದೆ. ಈ ರೀತಿಯಾಗಿ ಅದು ವ್ಯತ್ಯಾಸ ಆಗ್ತಾ ಹೋಗ್ತದೆ ಅಂತ. ಅದರೊಂದಿಗೆ ಮತ್ತೊಂದು ವಿಷಯವಾಗಿರುವಂಥದ್ದು ರಾಹುಕಾಲದೊಂದಿಗೆ ಭರಣಿ ಕೃತಿಕೆ. ಹೌದು, ಇದರಲ್ಲಿ ವಿಶೇಷವಾಗಿ ಏನಂತ ಕೇಳಿದರೆ, ಈ ಭರಣಿ ಕೃತಿಕೆ ಎನ್ನುವಂಥದ್ದು ನಮ್ಮ ಕರಾವಳಿ ವಿಭಾಗದಲ್ಲಿ ವಿಶೇಷವಾಗಿ ಇದಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಯಾರಾದ್ರೂ ಮೂರ್ತ ಬಿಟ್ರೆ ಆ ದಿವಸ ಭರಣಿ ಕೃತಿಕೆ ಅಂತ ನೋಡಿ, ಯಾಕೆ ಭರಣಿ ಕೃತಿಕೆ ದೋಷ ನಕ್ಷತ್ರಗಳಲ್ಲಿ ಇದೆಲ್ಲದು ಕೇಳಿದ್ರೆ, ಈ ಭರಣಿ ಕೃತಿಕೆ ಅಮಾವಾಸ್ಯೆ ಇದೆಲ್ಲ ಭರಣಿ ಕೃತಿಕೆ ಅಮಾವಾಸ್ಯೆ ಎಲ್ಲ ಚಂದ್ರನ ಗತಿಯನ್ನು ಅವಲಂಬಿಸಿಕೊಂಡಿರ್ತದೆ. ಈ ಚಂದ್ರನ ಗತಿ ಹೇಳಿದರೆ ನಮ್ಮ ದಿವಸದಲ್ಲಿ ಈ ಚಂದ್ರ ಶೀಘ್ರಗತಿಯಲ್ಲಿ ಇರುವುದು. ಈಗ
ರಾಶಿ ಭವಿಷ್ಯ ಬರ್ತದೆ, ದಿನ ಭವಿಷ್ಯಗಳೆಲ್ಲ ಬರ್ತದೆ. ಅದೆಲ್ಲ ಈ ಚಂದ್ರನ ಒಂದು ಗತಿಯನ್ನು ಹೊಂದಿಕೊಂಡು ಹೇಳುವಂಥದ್ದು. ಅಂದರೆ ಚಂದ್ರ ಶೀಘ್ರಗತಿ. ಇವತ್ತು ಎರಡೂವರೆ ದಿವಸಕ್ಕೆ ಚಂದ್ರ ಒಂದೊಂದು ನಕ್ಷತ್ರದಿಂದ ಒಂದೊಂದು ನಕ್ಷತ್ರಕ್ಕೆ ಚಂದ್ರ ಪ್ರತಿ ದಿವಸವೂ ಒಂದು ನಕ್ಷತ್ರದಿಂದ ಒಂದು ನಕ್ಷತ್ರಕ್ಕೆ ಅವನು ಸಂಚಾರ ಮಾಡ್ತಾ ಇರ್ತಾನೆ. ಈಗ ಚಂದ್ರ ಯಾವ ನಕ್ಷತ್ರದಲ್ಲಿ ಇದ್ದಾನೆ ಅದು ಇವತ್ತಿನ ನಕ್ಷತ್ರ ಅಂತ. ಇವತ್ತು ಕೃತ್ತಿಕಾ ನಕ್ಷತ್ರದಲ್ಲಿ ಚಂದ್ರ ಇದ್ದರೆ ಇವತ್ತು ಕೃತ್ತಿಕಾ ನಕ್ಷತ್ರ ಅಂತ, ನಿತ್ಯ ನಕ್ಷತ್ರ ಕೃತ್ತಿಕಾ ಅಂತ ಇರುವಂಥದ್ದು. ಇವತ್ತು ಭರಣಿ ನಕ್ಷತ್ರದಲ್ಲಿ ಚಂದ್ರ ಇದ್ದರೆ ಇವತ್ತಿನ ನಕ್ಷತ್ರ ಭರಣಿ ನಕ್ಷತ್ರ ಅಂತ ಪರಿಗಣನೆ ಮಾಡುವಂಥದ್ದು. ಅಂದರೆ ಚಂದ್ರನ ಗತಿ ಹಾಗೆ ನಮ್ಮ ಜೀವನ ಶೈಲಿಯೂ ಕೂಡ ಅದೇ ರೀತಿಯಲ್ಲಿ ಚಂದ್ರನ ಗತಿಯಲ್ಲಿ ನಮ್ಮ ಜೀವನ ಶೈಲಿ ಇರುವಂಥದ್ದು. ಅಂದರೆ ಚಂದ್ರ ವೃದ್ಧಿ ಆಗ್ತಾ ಹೋಗ್ತಾನೆ, ಹ್ರಾಸವಾಗಿ ಚಂದ್ರನ ಕಾಲಿನಲ್ಲಿ ವೃದ್ಧಿ ಮತ್ತು ಹ್ರಾಸ ಇರ್ತದೆ. ನಮ್ಮ ಜೀವನದಲ್ಲಿ ಕೂಡ ಹಾಗೆ. ಇವತ್ತು ಒಳ್ಳೆಯ ಶುಭಪ್ರದವಾಗಿರತಕ್ಕಂಥ ದಿವಸ ಇದ್ದರೆ, ಎಲ್ಲ ರೀತಿಯಲ್ಲಿಯೂ ಅನುಕೂಲ ಇದ್ದರೆ, ನಾಳೆ ದಿವಸ ಇದೇ ರೀತಿ ಇರ್ತದೆ ಅಂತ ಹೇಳಲಿಕ್ಕಾಗಲ್ಲ. ನಾಳೆ ದಿವಸದಲ್ಲಿ ವ್ಯತ್ಯಾಸ ಆಗ್ತದೆ. ಅದೇ ರೀತಿಯಲ್ಲಿ ಚಂದ್ರನ ಗತಿಯ ಇದರಲ್ಲಿ ಆದ್ದರಿಂದಾಗಿ ಈ ಭರಣಿ ಕೃತ್ತಿಕೆಯನ್ನು, ಈ ಕೃತ್ತಿಕೆ ನಕ್ಷತ್ರಗಳು ಆಮೇಲೆ ತಿಥಿ ಇತ್ಯಾದಿಗಳು ಈ ಚಂದ್ರನ ಗತಿಯನ್ನು ಅನುಸಾರವಾಗಿಕೊಂಡು ಹೋಗ್ತದೆ. ಅದನ್ನು ಪರಿಗಣನೆ ಮಾಡಬೇಕಾಗ್ತದೆ ಅಲ್ಲಿ. ಈಗ ಭರಣಿ ಕೃತ್ತಿಕೆ ಅಂತ ಹೇಳಿದ್ರೆ ಈ ಭರಣಿ ನಕ್ಷತ್ರಕ್ಕೆ ಯಮ ನಕ್ಷತ್ರ ಅಂತ ಹೇಳ್ತಾರೆ, ಕೃತ್ತಿಕಾ ನಕ್ಷತ್ರಕ್ಕೆ ಅಗ್ನಿ ನಕ್ಷತ್ರ ಅಂತ ಹೇಳ್ತಾರೆ. ಅಂದರೆ ಭರಣಿ ನಕ್ಷತ್ರಕ್ಕೆ ದೇವತೆಗಳಿರ್ತಾರೆ. ಆ ನಕ್ಷತ್ರಕ್ಕೆ ಯಾವ ದೇವತೆಗಳಿರ್ತಾರೆ ಅವರು ಶುಭ ಅಂತಾದರೆ ಆ ಶುಭ ಕಾರ್ಯಗಳಿಗೆ ಅದು ಪ್ರಶಸ್ತ. ಈಗ ಭರಣಿ ನಕ್ಷತ್ರ ಅದು ಯಮ ನಕ್ಷತ್ರ ಆಗಿರೋದ್ರಿಂದಾಗಿ ಈ ಶುಭ ಕಾರ್ಯಗಳಿಗೆ ಆ ಭರಣಿ ನಕ್ಷತ್ರ ನಿಷೇಧ. ಯಮ ಅಂದರೆ ಶುಭ ಅಲ್ವಾ? ಅಶುಭ ಅಂತ. ಯಮ ಅಂತ ಹೇಳಿದರೆ ಪಿತೃಗಳಿಗೆ, ಪ್ರೇತಗಳಿಗೆ ಅಧಿಪತಿ, ಧರ್ಮ ಕಾರ್ಯಗಳಿಗೆ ಅಧಿಪತಿ ಇತ್ಯಾದಿಯಾಗಿ ಆ ಯಮನನ್ನು ಪರಿಗಣನೆ ಮಾಡೋದ್ರಿಂದಾಗಿ ಅದು ಯಮ ನಕ್ಷತ್ರ ಆಗಿದ್ದರಿಂದಾಗಿ ಅದು ಶುಭ ಕಾರ್ಯಗಳಿಗೆ ವರ್ಜ್ಯ ಎನ್ನುವಂಥದ್ದು. ಇನ್ನು ಅಂದರೆ ಶುಭ ಕಾರ್ಯಗಳಿಗೆ ಮಾತ್ರ ವರ್ಜ್ಯ. ಭರಣಿ ನಕ್ಷತ್ರ, ಭರಣಿ ಕೃತಿಕೆ ಎನ್ನುವಂಥದ್ದು ಶುಭ ಕಾರ್ಯಗಳಿಗೆ, ಇದು ವಿವಾಹಾದಿಗಳಿಗೆ ಮತ್ತು ಯಾವುದು ಗೃಹ ಪ್ರವೇಶದಲ್ಲಿ ಒಂದು ದ್ವಾರ ಇಡಲಿಕ್ಕೆ ಮತ್ತು ಎಲ್ಲ ಶುಭ ಕಾರ್ಯಗಳಿಗೆಲ್ಲ ಅಲ್ಲ, ಶುಭ ಕಾರ್ಯಗಳಿಗೆಲ್ಲವೂ ಕೂಡ ಭರಣಿ ಕೃತಿಕೆಯನ್ನು ಪರಿಗಣನೆ ಮಾಡ್ತಾರೆ. ಮತ್ತು ಇಲ್ಲಿ ಭರಣಿ ಕೃತಿಕೆ ಮಾತ್ರ ಅಲ್ಲ, ಅದಕ್ಕೆ ತಾರಾನುಕೂಲ ಅಂತ ನೋಡ್ಬೇಕು. ಆ ನಕ್ಷತ್ರ ನಮಗೆ ಅನುಕೂಲ, ಆ ದಿವಸಕ್ಕೆ ನಮಗೆ ಅನುಕೂಲವಾಗಿದ್ದರೆ, ನಮಗೆ ಈಗ ಭರಣಿ ನಕ್ಷತ್ರದವರಿಗೆ ಕೃತಿಕಾ ನಕ್ಷತ್ರ ಸಂಪತ್ತಾರೆ ಆಗ್ತದೆ. ಆದ್ದರಿಂದಾಗಿ ಆ ಸಂಪತ್ತಾರೆ ಆದರೆ ಅದು ಕೃತಿಕಾ ನಕ್ಷತ್ರ ಆದರೂ ಕೂಡ ತುಂಬ ದೋಷ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಸರ್ವೇ ಸಾಮಾನ್ಯವಾಗಿ ಕೃತಿಕಾ ನಕ್ಷತ್ರ, ಅಗ್ನಿ ನಕ್ಷತ್ರ, ಭರಣಿ ನಕ್ಷತ್ರ, ಯಮ ನಕ್ಷತ್ರ ಆದ್ದರಿಂದ ಸಾಮಾನ್ಯವಾಗಿ ಅದನ್ನು ನಿಷೇಧ ಮಾಡ್ತಾರೆ. ಯಾವುದಕ್ಕೆ? ಶುಭ ಕಾರ್ಯಗಳಿಗೆ ಮಾತ್ರವಾಗಿ. ಅದು ಇನ್ನು ಭರಣಿ ನಕ್ಷತ್ರದಲ್ಲಿ ಪಿತೃಕಾರ್ಯಗಳಿಗೆ ವಿಶೇಷ ವಿಧಿಯನ್ನು ಹೇಳ್ತಾರೆ. ಹೌದಾ? ಪಿತೃಕಾರ್ಯಗಳನ್ನು ಮಾಡೋದು ಪಿತೃಭರಣಿ ಅಂತಲೇ ಕರೆಯುವಂಥದ್ದು. ಅದಕ್ಕೆ ಅಧಿಪತಿ ಯಮ ಆಗಿರುವುದರಿಂದಾಗಿ ಇನ್ನು ಪಿತೃಕಾರ್ಯಗಳಿಗೆ ಸಂಬಂಧವಾಗಿರುವಂಥದ್ದು ಪ್ರೇತ ದೋಷ ನಿವಾರಣೆಗೆ, ಇನ್ನು ಪ್ರೇತೋದ್ಧಾರ ತಿಲಯಾಗ, ಈ ನಾರಾಯಣ ಬಲಿ ಇತ್ಯಾದಿಗಳು, ಶ್ರಾದ್ದಗಳು, ಇನ್ನು ದಾನಾದಿಗಳು, ಇದಕ್ಕೆಲ್ಲ ಭರಣಿ ನಕ್ಷತ್ರವನ್ನು ವಿಶೇಷ ಅಂತ ಹೇಳ್ತಾರೆ. ಕೆಲವು ವಿಚಾರದ ದಾನ ಇತ್ಯಾದಿಗಳನ್ನು ಮಾಡುವುದಕ್ಕೆ ಈ ಭರಣಿ ನಕ್ಷತ್ರ ವಿಶೇಷ. ಅದನ್ನು ಆ ದಿವಸದಲ್ಲಿ ಮಾಡಿದರೆ ಅದು ವಿಶೇಷ ಫಲಪ್ರದ ಭರಣಿ ನಕ್ಷತ್ರಕ್ಕೆ ಹೀಗೆ ಹೇಳ್ತಾರೆ. ಇನ್ನು ಕೃತ್ತಿಕಾ ನಕ್ಷತ್ರಕ್ಕಾಗುವಾಗಲೂ ಕೂಡ ಹಾಗೆ. ಕೃತ್ತಿಕಾ ನಕ್ಷತ್ರಕ್ಕೆ ಎಲ್ಲದಕ್ಕೂ ಸರ್ವತ್ರ ನಿಷೇಧ ಅಂತಲ್ಲ. ಈಗ ಪ್ರತಿಷ್ಠೆ ಅಂತ ಇರ್ಬೋದು. ಈ ಕೃತ್ತಿಕಾ ನಕ್ಷತ್ರಕ್ಕೆ ದೇವತೆ ಅಗ್ನಿ ಅಗ್ನಿರ್ನಪ್ಪಾತು ಕೃತ್ತಿಕಾ ಅಂತ ಇದೆ. ಅದಕ್ಕೆ ಎಲ್ಲ ಕಾರ್ಯಕ್ಕೂ ಬೇಕಾಗುವಂತ ಅಗ್ನಿ ಕಾರ್ಯ ಅದು ಕ್ರೂರ ನಕ್ಷತ್ರ ಅಂತ ಬರ್ತದೆ. ಇಲ್ಲಿ ನಕ್ಷತ್ರಗಳು ಸೌಮ್ಯ ಮತ್ತೆ ಕ್ರೂರ ಅಂತ, ಆಗ್ನೇಯ ಅಂತ. ಇದರಲ್ಲಿ ನಮಗೆ ವಿಭಾಗದಲ್ಲಿ ಸೌಮ್ಯ ಮತ್ತು ಆಗ್ನೇಯ. ಈ ಆಗ್ನೇಯ ಅಂತ ಯಾವುದಿದೆ ಅದನ್ನು ಕ್ರೂರ ಅಂತ ಹೇಳ್ತೇವೆ. ಈ ಕ್ರೂರ ನಕ್ಷತ್ರಗಳು ಕ್ರೂರ ಕರ್ಮಗಳಿಗೆ ಅದರಲ್ಲಿ ವಿಶೇಷ. ಸೌಮ್ಯ ಕಾರ್ಯಗಳನ್ನು ಮಾಡಬಾರ್ದು, ಸೌಮ್ಯ ಕಾರ್ಯಗಳಿಗೆ ನಿಷೇಧ. ಹಾಗಾದರೆ ಸೌಮ್ಯ ಕಾರ್ಯಗಳು ಯಾವುದು? ವಿವಾಹ, ಉಪನಯನ, ಆಮೇಲೆ ಗೃಹ ಪ್ರವೇಶ, ಇನ್ನು ನೂತನ ವಸ್ತ್ರಧಾರಣೆ, ನೂತನ ಆಭರಣ ಧಾರಣೆ,
ಇದೆಲ್ಲ ಅದು ಕೆಳದಿದ್ದೆಲ್ಲ ಶುಭ ಕಾರ್ಯಗಳು. ಸೌಮ್ಯ ಅಂತ ಯಾತ್ರೆಗೆ ತೆರಳುವಂಥದ್ದಕ್ಕೂ ಇದು ಬರ್ತದ? ಹೌದು, ಯಾತ್ರೆಗೆ ತೆರಳುವುದು ಕೂಡ ಶುಭ ಕಾರ್ಯಗಳಾದ್ರಿಂದಾಗಿ ಇಲ್ಲಿ ಅದನ್ನು ಕೃತಿಕಾ ನಕ್ಷತ್ರಕ್ಕೆ ತ್ಯಾಜ್ಯ, ಅದನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಯಾವುದಕ್ಕೆ ವಿಧಿ ಕೇಳಿದರೆ, ಇನ್ನು ದೇವತಾ ಪ್ರತಿಷ್ಠಾ ಅದು ಕೂಡ ನಮಗೆ ಸೌಮ್ಯ ಅಂತ ಹೇಳೋದ್ರಿಂದಾಗಿ ದೇವತಾ ಪ್ರತಿಷ್ಠಾ ವಿಧಿಗಳನ್ನೆಲ್ಲ ಕೃತಿಕಾ ನಕ್ಷತ್ರದಲ್ಲಿ ಬಿಡಬೇಕಾಗ್ತದೆ. ಆದರೆ ಎಲ್ಲ ದೇವತೆಗಳನ್ನು ಬಿಡಬೇಕು ಅಂತ ಆಗೋದಿಲ್ಲ. ಇಲ್ಲಿ ಕೃತಿಕಾ ನಕ್ಷತ್ರ ಅಂತ ಹೇಳಿದರೆ, ಕೃತಿಕಾ ನಕ್ಷತ್ರಕ್ಕೆ ದೇವತೆ ಅಗ್ನಿ. ಅಗ್ನಿ ಎನ್ನುವ ಅಗ್ನಿಗೂ ಮತ್ತು ದೇವಿಗೂ ಅವಿನಾಭಾವ. ಯಾವುದು ಅಗ್ನಿಯೋ ಅದು ದೇವಿ ಅಂತ. ಆ ದೇವಿಯ ಸ್ವರೂಪವೇ ಅಗ್ನಿ. ಆದ್ದರಿಂದಾಗಿ ಈ ದುರ್ಗಾ ಪರಮೇಶ್ವರಿ, ಅದರಲ್ಲೂ ಕೂಡ ವಿಶೇಷವಾಗಿ ಕಾಳಿ, ವೀರಭದ್ರ ಇತ್ಯಾದಿಗಳ ಪ್ರತಿಷ್ಠೆಯನ್ನು ಕೃತಿಕದಲ್ಲಿ ಮಾಡಿದರೂ ಕೂಡ ದೋಷ ಅಂತ ಆಗುವುದಿಲ್ಲ. ಅದರಲ್ಲಿ ಕೂಡ ಇದು ದೇವಿಯ ನಕ್ಷತ್ರವೇ ಕೃತಿಕ ಆಗಿರೋದಿಲ್ಲ, ಅದಕ್ಕೂ ಆ ರೀತಿಯ ಇದನ್ನು ಮಾಡಬಹುದು. ಹಾಗೆ ಈ ದೇವಿಯ ಎಲ್ಲ ಕಾರ್ಯಗಳು ಕೂಡ, ದೇವಿಗೆ ಸಂಬಂಧಪಟ್ಟಂತಹ ದೇವಿ ಪೂಜೆ ಇರಬಹುದು, ಉತ್ಸವಾದಿಗಳು ದೇವಿಗೆ ಸಂಬಂಧಪಟ್ಟದ್ದು. ಇನ್ನು ಅದನ್ನು ಬಿಟ್ಟು ಅಗ್ನಿ ಕಾರ್ಯಗಳು, ಹೋಮಕ್ಕೆ ಮುಹೂರ್ತಗಳು, ಪೂರ್ಣಾಹುತಿಗೆ ಎಲ್ಲ ಕೃತಿಕಾ ನಕ್ಷತ್ರ ಬಂದರೆ ಈ ಅಗ್ನಿಗೆ ಸಂಬಂಧಪಟ್ಟಂತಹ ಏನು ಕೆಲಸಗಳಿದೆ ಅದೆಲ್ಲವೂ ಕೂಡ ಕೃತಿಕಾ ನಕ್ಷತ್ರದಲ್ಲಿ ಮಾಡ್ಬೋದು. ಕೃತಿಕಾ ನಕ್ಷತ್ರದಲ್ಲಿ ಮಾಡಿದರೆ ವಿಶೇಷ. ಅದು ಕೂಡ ಭರಣಿ ನಕ್ಷತ್ರದವರಿಗೆ ಈ ಕೃತಿಕಾ ನಕ್ಷತ್ರ ಎನ್ನುವಂತಹದ್ದು ಸಂಪತ್ತಾರೆ ಆಗ್ತದೆ. ಅದರಿಂದಾಗಿ ಅವರಿಗೆ ಕೃತಿಕಾ ನಕ್ಷತ್ರ ವಿಶೇಷ, ಅವರು ಈ ಕೃತಿಕಾ ನಕ್ಷತ್ರದಲ್ಲಿ ಮಾಡ್ಬೋದು. ಸಂಪತ್ತು ತಾರೆ, ಕ್ಷೇಮ ತಾರೆ, ಆಮೇಲೆ ಇಂತಹ ಈ ಅನುಕೂಲ ತಾರಾನುಕೂಲ ನೋಡಿಕೊಂಡು, ಅನುಕೂಲ ತಾರೆ ಇದ್ದರೆ ಅದು ಈ ವ್ಯಕ್ತಿಗೆ, ಯಾವ ವ್ಯಕ್ತಿಗೆ ಆ ನಕ್ಷತ್ರ ಅನುಕೂಲ ಅಂತ ಆಗುವುದಾದರೆ ಆ ದಿವಸ ಕೆಲವು ಕೆಲಸಗಳನ್ನು ಮಾಡಬಹುದು ಎನ್ನುವ. ಭರಣಿ ಕೃತಿಕೆ ಒಬ್ಬ ವ್ಯಕ್ತಿ, ಈಗ ನಾನು ಭರಣಿಯಲ್ಲಿ ಹುಟ್ಟಿದ್ದೇನೆ ಅಥವಾ ನಾನು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳಿದರೆ ಅಲ್ಲಿ ಅವನಿಗೆ ಏನು, ಅವನು ಒಳಿತಲ್ಲ ಅಥವಾ ಅವನು ಶುಭ ಅಲ್ಲ ಅಥವಾ ಅವನಿಗೆ ಯೋಗ್ಯವಲ್ಲದವನು ಅಂತ ಹೇಳುವಂಥದ್ದು ಪರಿಗಣಿಸ್ತೀರಾ ಹೇಗೆ? ಭರಣಿ ಕೃತಿಕೆಯಲ್ಲಿ ಜನನಾಗಿದೆ, ಅದು ಭರಣಿ ನಕ್ಷತ್ರ, ಯಮ ನಕ್ಷತ್ರ, ಕೃತಿಕಾ ನಕ್ಷತ್ರ, ಅಗ್ನಿ ನಕ್ಷತ್ರ ಅಂತ ಹೇಳಿದು ಹುಟ್ಟಿದ ಮಗುವನ್ನು ಸಾಯಿಸಲಿಕ್ಕೆ ಆಗುದಿಲ್ಲ. ಅದು ಅಥವಾ ಅಶುಭ ಅಂತಲೂ ಆಗುದಿಲ್ಲ. ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದವನು ರಾಜಯೋಗಿಯೂ ಆಗ್ತಾನೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದರೆ ಎಲ್ಲ ಒಳ್ಳೆಯ ಮಾನ ಸನ್ಮಾನಾದಿಗಳನ್ನು ಕೂಡ ಪಡೆಯುವಂತಹ ಯೋಗಗಳು ಕೂಡ ಕೃತಿಕಾ ನಕ್ಷತ್ರಕ್ಕೆ ಇದೆ. ಅದರಿಂದಾಗಿ ಯೋಗ ಎನ್ನುವಂತಹದ್ದು ಈ ಹುಟ್ಟು ಎನ್ನುವಂತಹದ್ದು ಆ ನಕ್ಷತ್ರದಿಂದ, ಒಂದು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ, ಆದ್ರಿಂದಾಗಿ ಅವನು ಇಡೀ ಜೀವನದಲ್ಲಿ ಅಯೋಗ್ಯ ಅಂತ ಖಂಡಿತವಾಗಿಯೂ ಆಗುವುದಿಲ್ಲ. ಯಾವ ನಕ್ಷತ್ರದಲ್ಲೂ ಕೂಡ ಜೀವಮಾನ ಎನ್ನುವಂತಹದ್ದು ಅನೇಕ ವರ್ಷಗಳ ಕಾಲ ಬರುವಂತಹದ್ದು. ಅದರಿಂದಾಗಿ ಆ ನಕ್ಷತ್ರದಲ್ಲಿ ಕೆಲವು ಅನಿಷ್ಟ ನಕ್ಷತ್ರದಲ್ಲಿ ಹುಟ್ಟಿದರೆ ಕೆಲವೊಮ್ಮೆ ಈ ಕೆಲವು ಬಾಲಗ್ರಹಾದಿ ಪೀಡೆಗಳು, ಪಂಚಮಾರಿಷ್ಟ, ಅದರದ್ದು ಪ್ರಕರಣ ಬೇರೆ, ಆ ವಿಚಾರದಲ್ಲಿ ನೋಡ್ಬೋದು. ಅದರ ಭರಣಿ ಕೃತಿಕದಲ್ಲಿ ಮಗುವಿನ ಜನನ ಆಗಿದೆ, ಆದ್ದರಿಂದ ಮಗು ಅಶುಭಪ್ರದ, ಅದನ್ನು ಮಗುವನ್ನು ತ್ಯಾಗ ಮಾಡೋದು, ಈ ಥರದ್ದು ಕೆಲವೊಂದು ಘಟನೆಗಳೆಲ್ಲ ಆಗ್ತದೆ. ಆದರೆ ಖಂಡಿತ ಅದು ಶುದ್ಧ ಮೂಢನಂಬಿಕೆ, ಅದು ತಪ್ಪು ತಿಳಿವಳಿಕೆ, ಅದರಲ್ಲಿ ಏನು ಗಮನಿಸುವಂಥ. ಭರಣಿಯಲ್ಲಿ ಬಿಳಿ ಭರಣಿ, ಕರಿಭರಣಿ ಅಂದರೆ ಆ ಶುಕ್ಲ ಪಕ್ಷ ಭರಣಿ, ಕೃಷ್ಣ ಪಕ್ಷ ಭರಣಿ. ಕೃಷ್ಣ ಪಕ್ಷದ ಭರಣಿ ಅವ ಅಷ್ಟೊಂದು ಪ್ರಭಾವಶಾಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ, ಹೌದಾ ಅಂತ? ಅದರಲ್ಲಿ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಆದರೆ ಹೇಳಿದೆ ಚಂದ್ರನ ಗತಿಯಲ್ಲಿ ನಮಗೆ ಈ ಜಾತಕದಲ್ಲಿ ಆಗುವಾಗ, ಅದು ಜಾತಕದ ವಿಚಾರಕ್ಕೆ ಬರ್ತದೆ. ಜಾತಕದಲ್ಲಿ ಆಗುವಾಗ ಈ ಚಂದ್ರನಿಗೆ ಇದರಲ್ಲಿ ಅಮಾವಾಸ್ಯೆ ಭರಣಿ, ಅದು ಕೃಷ್ಣ ಪಕ್ಷದ ಚಂದ್ರ, ಆದ್ದರಿಂದ ಚಂದ್ರನಿಗೆ ಬಲ ಇರುವುದಿಲ್ಲ. ಆದ್ದರಿಂದಾಗಿ ಅವನಿಗೆ ಚಂದ್ರನಿಗೆ ಬಲ, ಚಂದ್ರನು ಮನಸ್ಸಿಗೆ ಕಾರಕ, ಆದ್ದರಿಂದಾಗಿ ಮಾನಸಿಕವಾಗಿ ಸ್ವಲ್ಪ ಅವನಿಗೆ ಅಂದರೆ ಮನೋರೋಗಿ ಆಗ್ತಾನೆ ಅಂತ ಅರ್ಥ ಅಲ್ಲ. ಕೆಲವೊಮ್ಮೆ ಮನಸ್ಸಿನಲ್ಲಿ ಸ್ವಲ್ಪ ಏನಾದರೂ ಸಣ್ಣ ಸಣ್ಣ ವಿಚಾರಕ್ಕೆ ಸ್ವಲ್ಪ ಮನಸ್ಸಿಗೆ ತೆಗೆದುಕೊಳ್ಳುವಂತಹ ಒಂದು ಇದಿತ್ತು. ಅದು ಇದರಲ್ಲಿ ನೋಡುವಾಗ ನಾವು ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ, ಆದ್ದರಿಂದಾಗಿ ಅವನು ಹೀಗೆ ಈ ಮನೋಪೀಡಿತನಾಗ್ತಾನೆ ಅಥವಾ ಅವನಿಗೆ ಚಿನ್ನ ಮನಸ್ಕನಾಗ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಬೇರೆ ಅನೇಕ ವಿಚಾರಗಳಿದೆ, ಅದನ್ನು ವಿಮರ್ಶೆ ಮಾಡಲಿಕ್ಕೆ ಬರೀ ನಕ್ಷತ್ರದಿಂದ ನೋಡಲಿಕ್ಕೆ ಆಗುದಿಲ್ಲ. ಬೇರೆ ವಿಚಾರಗಳನ್ನು ಕೂಡ ನೋಡಿಕೊಂಡು ವಿಮರ್ಶೆ ಮಾಡಿಕೊಂಡು ಮಾಡಬೇಕಾಗ್ತದೆ. ಒಂದು ಮಗು ಹುಟ್ಟಿದೆ ಅಂತಾದರೆ ನಮಗೆ ಅದರದ ಫಲಾಫಲಗಳನ್ನು ಚಿಂತನೆ ಮಾಡಲಿಕ್ಕೆ ನಮಗೆ ಇರುವಂತಹದ್ದು 27 ನಕ್ಷತ್ರಗಳು, 12 ರಾಶಿ, 9 ಗ್ರಹಗಳು, ಇಷ್ಟರಲ್ಲಿ ನಾವು ಎಲ್ಲದನ್ನು ನಿರ್ಣಯ ಮಾಡಬೇಕಾಗ್ತದೆ. ಅದರಿಂದಾಗಿ
ಎಲ್ಲವುದನ್ನು ಕೂಡ ಇಡೀ ಅವನ ಭವಿಷ್ಯವನ್ನು ಅವನು ಯಾವ ಕಾಲದಲ್ಲಿ ಏನಾಗ್ತಾನೆ ಇದನ್ನೆಲ್ಲದನ್ನು ಕೂಡ ಇದರಿಂದಲೇ ನಿರ್ಣಯ ಮಾಡಲಿಕ್ಕೆ ಈ 3 ಅಂಶದಿಂದ ವಿಶೇಷವಾಗಿ ಮತ್ತೆ ಇನ್ನು ಯೋಗ ಕರ್ಣ ಅದೆಲ್ಲವೂ ಕೂಡ ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಆದರೆ ಪ್ರಧಾನವಾಗಿ ಈ 3 ಅಂಶವನ್ನು ಇಟ್ಟುಕೊಂಡೇ ಮಾಡಬೇಕಾಗುವಂಥ. ಅದರಿಂದಾಗಿ ಇದರಲ್ಲಿ ಒಂದು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಾಗೆ ಒಂದು ಅಂದರೆ ಕೃಷ್ಣ ಪಕ್ಷದ ಭರಣಿಯಲ್ಲಿ ಕಪ್ಪು ಭರಣಿ ಅಂತ ಹಾಗೆ ಹುಟ್ಟಿದ್ದಾನೆ ಅಂತಾದರೆ ಅವನು ಯಾವಾಗಲೂ ಕೂಡ ಅವನು ಯಾವುದು ವಿಶೇಷವಾಗಿ ರಾಜಯೋಗಿಯನ್ನು ಕೂಡ ಪಡಿಬಹುದು. ಭರಣಿಯಲ್ಲಿ ಹುಟ್ಟಿದವನು ಧರಣಿಯನ್ನು ಆಳುವಂತಹ ಒಂದು ಇದು ಇದೆ. ಅದರಿಂದಾಗಿ ಬೇರೆ ಅಂಶಗಳನ್ನು ಕೂಡ ನೋಡಿಕೊಂಡೇ ಇದು ಮಾಡಬೇಕು. ಕೇವಲ ಒಂದು ಭರಣಿಯಲ್ಲಿ ಹುಟ್ಟಿದ್ದಾನೆ, ಕೃಷ್ಣ ಪಕ್ಷದ ಭರಣಿಯಲ್ಲಿ ಹುಟ್ಟಿದ್ದಾನೆ, ಆದ್ರಿಂದಾಗಿ ಅವನಿಗೆ ಅನಿಷ್ಟ ಫಲಗಳು ಅವನಿಗೆ ಜಾಸ್ತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಮಾವಾಸ್ಯ ವಿಷಯಕ್ಕೆ ಬರೆದು ಚಂದ್ರನನ್ನು ಮತ್ತೊಮ್ಮೆ ಕೇಂದ್ರೀಕೃತವಾಗಿ ಬರುವಂಥ ಮತ್ತೊಂದು ಅಮಾವಾಸ್ಯೆ ಶುಭವೋ ಅಶುಭವೋ ಗಮನಿಸುವುದಾದರೆ ಯಾವುದಕ್ಕೆಲ್ಲ ಶುಭ? ಇದು ಕೂಡ ಹಾಗೆ ಸರ್ವೇ ಸಾಮಾನ್ಯ ಎಲ್ಲ ಜನರಲ್ಲಿ ಮನಸ್ಸಿನಲ್ಲಿರುವಂತಹದ್ದು. ಅಮಾವಾಸ್ಯೆ ದಿವಸ ಏನು ಯಾವ ಕೆಲಸಗಳನ್ನು ಮಾಡಬಾರ್ದು ಅನ್ನುವಂಥದ್ದು. ಅಮಾವಾಸ್ಯೆ ಅದೇ ಚಂದ್ರನಿಗೆ ಬಲ ಇಲ್ಲ ಅನ್ನುವಂಥದ್ದು ವಿಚಾರ. ಕಾರಣ ಚಂದ್ರನಿಗೆ ಅಂದರೆ ಸೂರ್ಯನ ಒಟ್ಟಿಗೆ ಇದರಲ್ಲಿ ಅಸ್ತ ಅಂತ ಸೂರ್ಯನ ಒಟ್ಟಿಗೆ ಯಾವ ಗ್ರಹರಿರ್ತಾರೆ, ಇದು ಚಂದ್ರನಿಗೆ ಮಾತ್ರ ಅಂತ ಅಲ್ಲ, ಇದರಲ್ಲಿ ಎಲ್ಲ ಸೂರ್ಯನ ಒಟ್ಟಿಗೆ ಯಾವ ಗ್ರಹರಿರ್ತಾರೆ ಅವರು ಅಸ್ತಂಗತರಾಗ್ತಾರೆ. ಅಸ್ತಂಗತ ಅಂದರೆ ಸೂರ್ಯನ ಒಟ್ಟಿಗೆ ಇರ್ತಾರೆ. ಸೂರ್ಯನ ಪ್ರಕಾಶದ ಇರುವುದರಿಂದಾಗಿ ಅವರಿಗೆ ತೋರುವುದಿಲ್ಲ. ಅವರ ಪ್ರಕಾಶ ಹುಟ್ಟಿದ ಗಳಿಗೆಯಲ್ಲಿ ಅವರ ಪ್ರಕಾಶ ಎನ್ನುವಂಥದ್ದು ನಮ್ಮ ಮೇಲೆ ಇದ್ದರೆ ಅದರಿಂದಾಗಿ ಪರಿಣಾಮ ಆಗ್ತದೆ. ಈ ಅಸ್ತ ಗ್ರಹರಿಗೆ ಅವರದ್ದು ಪ್ರಕಾಶ ಅವರದ್ದು ಪ್ರಭೆ ನಮ್ಮ ಮೇಲೆ ಇರುವುದಿಲ್ಲ. ಅದರಿಂದಾಗಿ ಅದು ಅಶುಭಪ್ರದ ಅಂತ ಇರುವಂಥ ಅಸ್ತ ಗ್ರಹಗಳು. ಈ ಇದು ಯಾವುದು ಚಂದ್ರನು ವಿಶೇಷವಾಗಿ ಅಮಾವಾಸ್ಯೆ ದಿವಸ ಅವನಿಗೆ ಪ್ರಕಾಶ ಇರುವುದಿಲ್ಲ, ಅವನು ಸೂರ್ಯನ ಒಟ್ಟಿಗೆ ಇರ್ತಾನೆ ಅಂತ ಇರುವಂಥದ್ದು. ಅಂದರೆ ಸೂರ್ಯ ಉದಯ ಆಗುವಾಗಲೇ ಚಂದ್ರನು ಉದಯ ಆಗುವಂಥದ್ದು, ಸೂರ್ಯ ಅಸ್ತಮಾನ ಆಗಲಿಕ್ಕೆ ಚಂದ್ರನು ಅಸ್ತಮಾನ ಆಗುವಂಥದ್ದು. ರಾತ್ರಿ ಕಾಲದಲ್ಲಿ ನಮಗೆ ಚಂದ್ರನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಚಂದ್ರನಿಗೆ ಸ್ವಯಂ ಪ್ರಕಾಶ ಇರುವುದಿಲ್ಲ, ಚಂದ್ರನ ಪ್ರಕಾಶ ಇರುವುದಿಲ್ಲ. ಆದ್ದರಿಂದಾಗಿ ಚಂದ್ರನಿಗೆ ಬಲ ಇಲ್ಲ ಅಂತ. ಚಂದ್ರನಿಗೆ ವಿಶೇಷವಾಗಿ ಈ ಬೇರೆ ಗ್ರಹಗಳಿಗೆ ಇರುವ ಹಾಗೆ ಉಚ್ಚ ನೀಚ ಬಲ ಅಲ್ಲ, ಅವನಿಗೆ ಪಕ್ಷ ಬಲವೇ ಪ್ರಧಾನವಾಗಿರುವ. ಅವನು ಪೂರ್ಣ ಕಿರಣವನ್ನು ಹೊಂದಿದ್ದಾನೆ ಅಂತಾದರೆ ಅಂದರೆ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲ ಪಕ್ಷದ ಅಷ್ಟಮಿಯವರೆಗೆ ಬಲ ಇರ್ತಾನೆ. ಹೌದು, ಅಂದರೆ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿಯವರೆಗೆ ಅವನು ಬಲಿಷ್ಠ. ಶುಕ್ಲ ಪಕ್ಷದ ಅಷ್ಟಮಿ ನವಮಿ ಚಂದ್ರ ವೃದ್ಧಿ ಆಗ್ತಾ ಹೋಗ್ತಾನೆ, ಪೂರ್ಣಮಿಗೆ ಉಗ್ದಿ ಆಗ್ತಾನೆ. ಅಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿವರೆಗೆ ಶುಕ್ಲ ಪಕ್ಷದ ಎದುರಿನ ಅಷ್ಟಮಿ, ಶುಕ್ಲ ಪಕ್ಷದ ನಂತರದ ಹೌದಾ ಹಾಗೆ ಆ ರೀತಿಯಲ್ಲಿ ಬರ್ತದೆ. ಅವನಿಗೆ ಕಿರಣಗಳಿದೆ, ಅವನಿಗೆ ಆ ಪ್ರಕಾಶದಿಂದ ಪ್ರಕಾಶಿತನಾಗಿರ್ತಾನೆ. ಅಷ್ಟಮಿಯ ನಂತರದಲ್ಲಿ ಅಂದರೆ ಕೃಷ್ಣ ಪಕ್ಷದ ಅಷ್ಟಮಿಯ ನಂತರ ಅವನಿಗೆ ಇನ್ನಷ್ಟು ಕ್ಷೀಣ ಅಂದರೆ ಅವನಿಗೆ ಪ್ರಕಾಶ ಅತಿ ಕಡಿಮೆ ಆಗ್ತದೆ. ಆದ್ದರಿಂದಾಗಿ ಅದು ಅಶುಭ ಅಂತ. ಕೃಷ್ಣ ಪಕ್ಷದ ಅಷ್ಟಮಿಯಿಂದಲೂ ಅಶುಭವೇ, ಅಮಾವಾಸ್ಯೆ ಪರ್ಯಂತವೂ ಅಶುಭವೇ ಅಂತ ಹೇಳುವಂಥದ್ದು. ವಿಶೇಷವಾಗಿ ಅದು ಅಶುಭ ಕಾಲ ಅಂತ ಹೇಳುವಂಥದ್ದು. ಅಂದರೆ ಚಂದ್ರನಿಗೆ ಬಲ ಇರುವುದಿಲ್ಲ. ಅಂದರೆ ನಮಗೆ ಎಲ್ಲ ಮುಹೂರ್ತಗಳಲ್ಲಿಯೂ ಕೂಡ ಸೂರ್ಯ ಮತ್ತು ಚಂದ್ರರು ಇವರಿಗೆ ಬಲ ಬೇಕು. ಅದರಲ್ಲಿ ಕೂಡ ನಮಗೆ ಎಲ್ಲ ಆ ಮಾಸಗಳೆಲ್ಲ ಚಾಂದ್ರಮಾನ ರೀತಿಯ ಬರುವುದರಿಂದಾಗಿ ಚಂದ್ರನಿಗೆ ಬಲ ಬೇಕು. ಆ ಚಂದ್ರನಿಗೆ ಬಲ ಇಲ್ಲ ಅಂತಾದರೆ ಅದು ನಮಗೆ ಆ ದಿವಸ ಶುಭಪ್ರದ ಆಗುವುದಿಲ್ಲ. ಆ ದಿವಸದಲ್ಲಿ ಏನು ಕೆಲಸಗಳನ್ನು ಮಾಡಿದರೆ ಅದು ಅಶುಭ ಆಗ್ತದೆ ಅಂತ. ಇನ್ನು ಅಮಾವಾಸ್ಯೆಯಲ್ಲಿ ಪಿತೃಕಾರ್ಯಗಳು ವಿಶೇಷ. ಸೂರ್ಯನ ಒಟ್ಟಿಗೆ ಸೂರ್ಯನ ಒಟ್ಟಿಗೆ ಚಂದ್ರನು ಇರುವುದರಿಂದ ಚಂದ್ರನು ಕೂಡ ಚಂದ್ರನಿಗೆ ಸೋಮ ಅಂತ ಇನ್ನೊಂದು ಹೆಸರಿದೆ, ಅವನಿಗೂ ಕೂಡ ಪಿತೃಕಾರಕನಾಗಿರ್ತಾನೆ. ಆದ್ದರಿಂದಾಗಿ ಈ ಸೋಮ ಮತ್ತು ಸೂರ್ಯ ಇವರಿಬ್ಬರು ಒಟ್ಟಿಗೆ ಇರೋದ್ರಿಂದಾಗಿ ಆ ಅಮಾವಾಸ್ಯೆ ಎನ್ನುವಂಥದ್ದು ಪಿತೃಗಳಿಗೆ ವಿಶೇಷವಾಗಿರುವಂಥದ್ದು. ಪಿತೃಗಳಿಗೆ ವಿಶೇಷ ಆಗಿರುವಾಗೆ ಇನ್ನು ಆ ದಿವಸದಲ್ಲಿ ಶ್ರಾದ್ದಾದಿಗಳನ್ನು ಮಾಡುವಂಥದ್ದು, ಪಿತೃಕರ್ಮಗಳನ್ನು ಮಾಡುವಂಥದ್ದು, ಇನ್ನು ಕ್ಷೇತ್ರದಲ್ಲಿ ಹೋಗಿ ಪಿಂಡದಾನವನ್ನು ಮಾಡುವಂಥದ್ದು, ಇದಕ್ಕೆಲ್ಲದಕ್ಕೂ ಕೂಡ ಅಮಾವಾಸ್ಯೆ ಎನ್ನುವಂಥದ್ದು ವಿಶೇಷ. ಅಮಾವಾಸ್ಯೆಯಿಂದ ಹಾಗೆ ಆಗ ಭರಣಿ ಅಂತ ಹೇಳಿದೆ, ಭರಣಿಯು ಕೂಡ ಪಿತೃಗಳಿಗೆ ವಿಶೇಷವಾಗಿರುವಂಥದ್ದು. ಇನ್ನು ಸಂಕ್ರಮಣ ಇದೆಲ್ಲ ಹೀಗೆ ಪಿತೃಗಳಿಗೆ ಯಾವ ತಿಥಿಯನ್ನು ಯಾವ ಪರ್ವ ತಿಥಿಯನ್ನು ಪಿತೃಗಳಿಗೆ ವಿಶೇಷವಾಗಿ ಹೇಳ್ತಾರೋ
ಆ ತಿಥಿಯನ್ನು ಬೇರೆ ಮಂಗಳ ಕಾರ್ಯಗಳಿಗೆ, ವಿವಾಹ, ಉಪನಯನ ಇತ್ಯಾದಿ ಮಂಗಳ ಕಾರ್ಯಗಳಿಗೆ ಅದು ಅಷ್ಟು ಪ್ರಶಸ್ತವಲ್ಲ ಅಂತ ಪರಿಗಣನೆ ಮಾಡ್ಕೊಳ್ಬೇಕು. ಇಲ್ಲಿ ಪಿತೃಕಾರ್ಯಗಳಿಗೆ ವಿಶೇಷವಾದಂತಹ ವಿಧಿಯನ್ನು ಹೇಳಿರುವುದರಿಂದ ಬೇರೆ ಕಾರ್ಯಗಳಿಗೆ ಅದು ಪ್ರಶಸ್ತ. ಶುಭ ಕಾರ್ಯಕ್ಕೆ ಅಶುಭ ಅಲ್ಲ ಅಂತ ತಿಳಿಸೋದು. ಈಗ ಅದೇ ಮದುವೆ, ಉಪನಯನ ಅಥವಾ ಯಾವುದೇ ರೀತಿಯಾಗಿರೋ ಶುಭ ಕಾರ್ಯಗಳು, ಅದೇ ರೀತಿಯಾಗಿ ಪಿತೃ ಕಾರ್ಯಗಳಿಗೆ ಯೋಗ್ಯ ಅಂತ ತಿಳಿಸೋದು. ಈಗ ಉಚ್ಚಾಟನೆಗಳಿದೆ ಅಥವಾ ಪ್ರೇತಬಾಧೆಗಳನ್ನು ತೆಗಿಬೇಕು, ಇಂತಹ ಒಂದು ಪ್ರಕ್ರಿಯೆಗೆ ಅಮಾವಾಸ್ಯೆ ಒಳಿತೆ. ಇದಕ್ಕೆಲ್ಲ ಅದೇ ಹೇಳುವಂತ, ಇದು ಈಗ ಪ್ರೇತಬಾಧ ನಿವಾರಣೆ ಅಥವಾ ಕೃತ್ರಿಮ ದೋಷ ನಿವಾರಣೆ, ಹಾಗೆ ನಾನು ಆಗ ಹೇಳಿದ ಹಾಗೆ ಇದು ಕ್ರೂರ ಕರ್ಮ ಅಂತ, ಆಗ್ನೇಯ ಕರ್ಮ ಅಂತ ಹೇಳ್ತಾರೆ. ಈ ಆಗ್ನೇಯ ಕರ್ಮಗಳಿಗೆ ಇದು ವಿಶೇಷವಾಗಿರುವಂಥದ್ದು. ಈಗ ಪಿತೃಗಳಿಗೆ ಪ್ರೀತಿದಾಯಕವಾಗಿರತಕ್ಕಂಥ ತಿಥಿ ಅಮಾವಾಸ್ಯೆ ಆಗಿರೋದ್ರಿಂದ ಈ ಪ್ರೇತಗಳು ಕೂಡ ಪಿತೃಕೋಪದಿಂದ ಪ್ರೇತಗಳು ಉಂಟಾಗಿರುವಂಥದ್ದು. ಅದರಿಂದಾಗಿ ಪ್ರೇತಗಳ ಆಕರ್ಷಣೆ, ಪ್ರೇತಪೀಡ ನಿವೃತ್ತಿಗೆ ಅಥವಾ ಇನ್ನು ದುಷ್ಟಗ್ರಹ ಪೀಡ ನಿವೃತ್ತಿಗೆ, ಇದಕ್ಕೆಲ್ಲದಕ್ಕೂ ಕೂಡ ಇದಕ್ಕೆ ಚಂದ್ರನಿಗೆ ಬಲ ಕಡಿಮೆ ಇರುವುದರಿಂದಾಗಿ ಇಲ್ಲಿ ಅವುಗಳ ಒಂದು ಶಕ್ತಿ, ಸಾಮರ್ಥ್ಯ ಇದೆಲ್ಲ ಜಾಸ್ತಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಹಿಂದಿನ ಕಾಲದ, ಈಗ ಅಂತಲ್ಲ, ಹಿಂದಿನ ಕಾಲದಲ್ಲಿ ಕತ್ತಲೆ ಆಗಿದೆ ಅಂತಾದರೆ ಕಳ್ಳರಿಗೆ ಅದು ಇಷ್ಟ ಅಂತ. ಹಾಗೆ ಇದರಲ್ಲಿ ಚಂದ್ರನಿಗೆ ಬಲ ಇಲ್ಲ ಅಂತಾದರೆ ಈ ಅಸುರರು, ರಾಕ್ಷಸರು, ಕೆಲವು ದುಷ್ಟಗ್ರಹಗಳು ಇವುಗಳದ್ದು ಸಂಚಾರ, ಇವುಗಳಿಗೆ ಕತ್ತಲೆ ಅಂದರೆ ಇಷ್ಟ. ಈ ಅಮಾವಾಸ್ಯದಲ್ಲಿ ಪೂರ್ಣವಾಗಿ ಕತ್ತಲೆ ಇರೋದ್ರಿಂದಾಗಿ ಇವುಗಳದ್ದು ಸಂಚಾರ, ಇವುಗಳದ್ದು ಉಪಟಳ ಎಲ್ಲ ಜಾಸ್ತಿ ಆಗಿರ್ತದೆ. ಆದ್ದರಿಂದಾಗಿ ಇಂತಹ ಸಂದರ್ಭದಲ್ಲಿ ಇದನ್ನು ಆಕರ್ಷಣೆ ಮಾಡೋದು, ಇಂತಹ ದೋಷ ವಿಶೇಷವಾಗಿ ದೋಷಪ್ರದವಾಗಿರೋದ್ರಿಂದಾಗಿ ಈ ದೋಷವನ್ನು ಪರಿಹಾರದ ಕೆಲಸಗಳು ಈ ಅಮಾವಾಸ್ಯೆ ತಿಥಿಯಲ್ಲಿ ವಿಶೇಷ. ಬಾಧಾಕರ್ಷಣೆ ಮಾಡೋದಿರ್ಬೋದು, ಅಥವಾ ಅಘೋರ ಹೋಮಾದಿ ಕ್ರೂರ ಕರ್ಮಗಳು, ಆಗ್ನೇಯಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳೇನಿದೆ ಇದು ಅಮಾವಾಸ್ಯೆಯಲ್ಲಿ ವಿಶೇಷ. ಬರೀ ಅಮಾವಾಸ್ಯೆ ಮಾತ್ರ ಅಲ್ಲ, ಭರಣಿ ಕೃತಿಕೆ ಇತ್ಯಾದಿಗಳು ಕೂಡ ಇದು ರಾಹುಕಾಲ ಇತ್ಯಾದಿಗಳು ಕೂಡ ಇದಕ್ಕೆ ಯೋಗ್ಯವೇ. ಒಂದು ವೇಳೆ ಅಮಾವಾಸ್ಯೆಯಲ್ಲಿ ಅಥವಾ ಈ ಮೂರೂ ವಿಷಯದಲ್ಲಿ ಎಲ್ಲಿಯಾದರೂ ಶುಭ ಕಾರ್ಯ ಮಾಡಿದ್ದಲ್ಲಿ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸುವಂಥದ್ದು, ಮಾಡಿದ್ದಲ್ಲಿ ಏನಾಗಬಹುದು? ಮಾಡಿದ್ದಲ್ಲಿ ಏನಾಗ್ಬೋದು ಕೇಳಿದರೆ, ಅಶುಭ ಮುಹೂರ್ತಗಳಲ್ಲಿ ಕೆಲಸವನ್ನು ಮಾಡಿದರೆ, ಶುಭ ಕಾರ್ಯಗಳನ್ನು ಮಾಡಿದರೆ ಅಶುಭ ಫಲವನ್ನು ಹೊಂದಲಿಕ್ಕೆ ಸಾಧ್ಯ. ವಿವಾಹ ಮಾಡಿದ್ದಾರೆ, ಅಮಾವಾಸ್ಯೆ ದಿವಸ ವಿವಾಹ ಮಾಡಿದ್ದಾರೆ ಅಂತಾದರೆ ಇವರ ದಾಂಪತ್ಯಕ್ಕೆ ಸಮಸ್ಯೆಗಳು ಬರ್ಬೋದು, ಇವರ ಆರೋಗ್ಯಕ್ಕೆ ಸಮಸ್ಯೆಗಳು ಬರ್ಬೋದು, ಅಥವಾ ಇವರ ಸಂತತಿಗೆ. ಇದು ಈ ಪಿತೃಕಾರ್ಯ ಎನ್ನುವಂಥದ್ದು ವಂಶ ಅಭಿವೃದ್ಧಿಗೆ ಹೇತು. ಆ ಒಂದು ಈ ಮದುವೆ ಕೂಡ, ಮದುವೆ ಆದರೆ ಮದುವೆ ಆಗುವುದು, ಮಕ್ಕಳಾಗುವುದು ಎಲ್ಲ ಪಿತೃಗಳಿಗೆ ಅದು ಪ್ರೀತಿಕರ. ಆದರೆ ಪಿತೃಗಳು ಅಮಾವಾಸ್ಯೆಯನ್ನೇ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅಮಾವಾಸ್ಯೆಯಲ್ಲಿ ಶ್ರಾದ್ದಾದಿಗಳನ್ನು ಬಿಟ್ಟು ಬೇರೆ ಕೆಲಸಗಳನ್ನು ಮಾಡೋದಿಲ್ಲ. ನೀವು ವಿವಾಹವನ್ನು ಮಾಡಿದ್ರು ಅಂತಾದರೆ ಇದರಲ್ಲಿ ವಿಶೇಷವಾಗಿ ಪಿತೃಗಳಿಗೆ ಕೋಪ ಬರ್ತದೆ. ಪಿತೃಕಾರ್ಯಗಳನ್ನು ಮಾಡಲಿಕ್ಕೆ ಇಲ್ಲಿ ವಿಧಿ ಇರುವುದರಿಂದಾಗಿ ಅದನ್ನು ಬಿಟ್ಟು ಮಂಗಳ ಕಾರ್ಯಗಳನ್ನು ಮಾಡಿದರೆ ಇದರಿಂದ ಪಿತೃಗಳ ಕೋಪ ಉಂಟಾಗ್ತದೆ. ಪಿತೃಗಳ ಕೋಪ ಉಂಟಾಯಿತು ಅಂತಾದರೆ ಇದು ಯಾವ ರೀತಿಯಲ್ಲಿಯೂ ಕೂಡ ಪರಿಣಾಮ ಬರ್ಬೋದು. ಇವರ ಈ ವೈವಾಹಿಕ ಮುಂದಿನ ಯಾವ ಘಟನೆಗಳಿಗೂ ಕೂಡ ಪಿತೃಗಳ ಅನುಗ್ರಹ ಇರುವುದಿಲ್ಲ. ಇವರಿಗೆ ಸಂತತಿ, ಹೌದು, ಪಿತೃಗಳ ಕೋಪ ಆಗ್ಲಿಕ್ಕೆ, ಹೌದು, ಸಂತತಿಗೆ ಪ್ರತಿಬಂಧಕ ಬರ್ಬೋದು. ಇನ್ನು ಕಲಹಾದಿಗಳು ಕೂಡ ಆಗ್ಬೋದು. ಇತ್ಯಾದಿ ಅನೇಕ ಅನಿಷ್ಟ ಫಲಗಳು ಇವರು ಮುಂದಿನ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಪಡೀಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದಾಗಿ ಇನ್ನು ಬೇರೆ ಅಲ್ಲ, ಕೆಲವರು ಅದನ್ನು ತ್ಯಾಗ ಮಾಡಿ ಅದರಲ್ಲಿ ನಂಬಿಕೆ ಇಲ್ಲದೆ ಅಮಾವಾಸ್ಯೆ ದಿವಸವೇ ರಾತ್ರಿ ಕಾಲವೇ ಸ್ಮಶಾನ ಭೂಮಿಯಲ್ಲಿಯೇ ಹೋಗಿ ಮದುವೆ ಆಗ್ತೇವೆ, ಏನಾಗ್ತದೆ ಅಂತ ಕೇಳಿ ಮಾಡಿಕೊಂಡ್ರೆ ಅಲ್ಲ, ಅನುಭವಿಸ್ತಾರೆ, ಕೆಟ್ಟ ಫಲವನ್ನು ಅನುಭವಿಸ್ತಾರೆ ಅಂತಲೇ ಹೇಳಲಿಕ್ಕೂ ಆಗುವುದಿಲ್ಲ. ಅಂದರೆ ಅವರಿಗೆ ಬೇರೆ ರೀತಿಯಲ್ಲಿ ಜಾತಕದಲ್ಲಿ ಎಲ್ಲ ಒಳ್ಳೆಯ ಕುಂಡಲಿಯಲ್ಲಿ ಎಲ್ಲ ಒಳ್ಳೆಯ ಯೋಗಗಳು ಇದೆಲ್ಲ ಇತ್ಯಾದಿಗಳೆಲ್ಲ ಒಳ್ಳೆಯ ಯೋಗಗಳಿರುವಾಗ ಇವರು ಏನು ಮಾಡಿದರೂ ಕೂಡ ಅದು ಯಾವ ರೀತಿಯ ಕೆಟ್ಟ ಪರಿಣಾಮಗಳು ಆಗುವುದಿಲ್ಲ. ಆದ್ದರಿಂದಾಗಿ ಅಂತಹವರು ಮಾತ್ರ ಈ ರೀತಿಯಲ್ಲಿ ಅವರಿಗೆ ಅಮಾವಾಸ್ಯೆ ದಿವಸ ಮಾಡಿದರೆ ಏನಾಗ್ತದೆ ಎನ್ನುವಂತಹ ಒಂದು ಧೈರ್ಯ ಯಾರಿಗೆ ಬರ್ತದೆ ಕೇಳಿದರೆ, ಆ ರೀತಿಯ ಒಂದು ಫಲವನ್ನು ಜಾತಕದಲ್ಲಿ ಯಾರಿಗೆ ಇರ್ತದೆ ಅಂಥವ್ರು ಮಾತ್ರ ಆ ರೀತಿಯ ನಿರ್ಧಾರವನ್ನು, ಅತ್ಯಂತ ಧೈರ್ಯಶಾಲಿಗಳಾಗಿರ್ತಾರೆ, ಯಾವುದಕ್ಕೂ ಕೂಡ ಹೆದರುವುದಿಲ್ಲ, ಅಂಥವ್ರು ಮಾತ್ರ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಸಾಧ್ಯ ಇರುವಂತಹ. ಇನ್ನೊಂದು ಎಲ್ಲರೂ ಕೂಡ ಗಮನಿಸಬೇಕಾದಂತಹ ವಿಚಾರ ಹೇಳಿದರೆ,
ಅಮಾವಾಸ್ಯೆ ದಿವಸ ಸಮುದ್ರ ಸ್ನಾನ ನದಿ ಸ್ನಾನ ಮಾಡಿ ಅಲ್ಲಿ ಮಾಡಿದರೆ ಪಿಂಡಗಳನ್ನೆಲ್ಲ ವಿಸರ್ಜನೆ ಮಾಡಿ ನಾವು ಉಟ್ಟ ಬಟ್ಟೆಯನ್ನು ನದಿಯಲ್ಲಿ ಬಿಟ್ಟು ಬರಬೇಕು ಎನ್ನುವಂಥದ್ದು ಕೆಲವರು ಈ ಟಿ ವಿಯಲ್ಲಿ ಜ್ಯೋತಿಷ್ಯರು ಕೆಲವರೆಲ್ಲ ಹೇಳ್ತಾರೆ. ಆದರೆ ಖಂಡಿತವಾಗಿ ಆ ರೀತಿ ಮಾಡೋದು ದೊಡ್ಡ ಅಪರಾಧ ಅಂತ. ಈ ಪವಿತ್ರವಾಗಿರತಕ್ಕಂಥ ನೀರನ್ನು ಅದು ನಾವು ಉಟ್ಟ ಬಟ್ಟೆಯಲ್ಲಿ ಹಾಕಿ ಅದನ್ನು ಅಪವಿತ್ರಗೊಳಿಸುವಂಥದ್ದು ಇದೆಲ್ಲದಕ್ಕೂ ಕೂಡ ನಿಷೇಧ ಇದೆ. ಅದರಿಂದ ಆ ರೀತಿಯಲ್ಲಿ ಮಾಡಬಾರ್ದು. ಯಾರೂ ಕೂಡ ಅಮಾವಾಸ್ಯೆಯಲ್ಲಿ ಸ್ನಾನ ಮಾಡಿ ವಸ್ತ್ರವನ್ನು ನೀರಿನಲ್ಲಿ ಬಿಟ್ಟು ಬರುವಂತಹದ್ದು, ಒಂದು ವೇಳೆ ಸಮುದ್ರದಲ್ಲಿ ಬಿಟ್ಟು ಅಂದರೂ ಸಮುದ್ರ ಅದನ್ನು ಯಾವುದನ್ನು ಇಟ್ಟುಕೊಳ್ಳೋದಿಲ್ಲ, ದೋಷಗಳನ್ನೆಲ್ಲದನ್ನು ಕೂಡ ಅದು ಬದಿಗೆ ತಳ್ತಾರೆ. ಆದರೆ ನದಿ ಹಾಗಲ್ಲ, ನದಿ ನೀರು ಕಲುಷಿತ ಆಗ್ತದೆ. ಇಲ್ಲಿ ಕೆಲವೊಮ್ಮೆ ಕೆಲವು ಪುರಾಣದಲ್ಲಿ ಕೂಡ ಹೇಳಿರ್ಬೋದು ಈ ವಸ್ತ್ರ ನದಿಯಲ್ಲಿ ಬಿಟ್ಟು ಬನ್ನಿ ಅಂತ ಹೇಳಿದರೆ. ಆದರೆ ನಾವು ಇಂತಹ ವಿಚಾರದಲ್ಲಿ ಆ ಕಾಲವನ್ನು ಪರಿಗಣನೆ ಮಾಡಬೇಕಾಗ್ತದೆ. ಪುರಾಣದ ಕಾಲ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ. ಹಿಂದೆ ತುಂಬ ಹಿಂದೆ ಎಲ್ಲ ಅಣೆಕಟ್ಟುಗಳು ಎಲ್ಲ ಇರಲಿಲ್ಲ. ಈಗ ಪ್ರತಿಯೊಂದು ನದಿಗೂ ಕೂಡ ಅಣೆಕಟ್ಟುಗಳಿರ್ತದೆ. ನೀವು ವಸ್ತ್ರ ಹಾಕಿರುವಂಥದ್ದು ಸೀದಾ ಅದು ಹೋಗುವುದಿಲ್ಲ, ಅದು ಅಲ್ಲಿಯೇ ನಿಲ್ತದೆ, ಕೊಳಿತದೆ, ನೀರು ಹಾಳಾಗ್ತದೆ, ಆಮೇಲೆ ಅದು ಪಾನ ಯೋಗ್ಯ ಅಂತ ಆಗುವುದಿಲ್ಲ. ಆದ್ದರಿಂದಾಗಿ ಖಂಡಿತವಾಗಿ ಅದು ಬೇರೆ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳನ್ನು ಹೊಂದೋದ್ರಿಂದಾಗಿ ಆ ರೀತಿಯ ಒಂದು ಕೆಟ್ಟ ಪ್ರವೃತ್ತಿಯನ್ನು ಬಿಡುವುದು ಒಳ್ಳೆಯದು, ಅಷ್ಟೊಂದು ಒಳ್ಳೆಯದಲ್ಲ. ಸಂಪೂರ್ಣವಾದ ಕುಡಿಯೋ ನೀರನ್ನು ಹಾಳು ಮಾಡುವಂತಹದ್ದು. ಅಮಾವಾಸ್ಯೆ ಅದರೊಂದಿಗೆ ಭರಣಿ ಕೃತಿಕೆಗಳ ಬಗ್ಗೆ ಮಾಹಿತಿ ತಿಳಿಸುವ ಮೂಲಕವಾಗಿ ಜನರಿಗೆ ಎಚ್ಚರಿಕೆಯ ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ ಬಹಳ ಸಂತೋಷದಿಂದ ವಿದ್ವಾನ್ ಎ ಸತ್ಯನಾರಾಯಣ ಉಡುಪರೆ ಕಾರ್ಯಕ್ರಮದ ಮಾಹಿತಿ ನೀಡಿದ್ದಕ್ಕಾಗಿ ವಂದನೆಗಳು. ಧನ್ಯವಾದ. ಆಸ್ತಿಕರೇ, ಈ ಒಂದು ಎಲ್ಲ ರೀತಿಯಾಗಿರುವಂಥ ಅಮಾವಾಸ್ಯೆ, ಭರಣಿ, ಕೃತಿಕೆ, ರಾಹುಕಾಲದ ಎಲ್ಲ ರೀತಿಯಾಗಿರುವಂಥ ಮಾಹಿತಿಗಳನ್ನು ಎಚ್ಚರಿಕೆಯಿಂದ ಪಾಲನೆ ಮಾಡುವ ಮೂಲಕವಾಗಿ ಒಂದೊಳ್ಳೆ ರೀತಿಯಾಗಿರುವಂತಹ ಸದ್ವ್ಯಕ್ತಿಗಳಾಗುವ ಮೂಲಕವಾಗಿ ದೇವರ ಪ್ರಾರ್ಥನೆ, ದೇವರ ಶಕ್ತಿ ನಮ್ಮೆಲ್ಲರಿಗೂ ಬರುವ ಮೂಲಕವಾಗಿ ಒಂದೊಳ್ಳೆ ರೀತಿಯಾಗಿರುವಂತಹ ವ್ಯಕ್ತಿ ಆಗೋಣ ಅಂತ ಹೇಳ್ತಾ ಇವತ್ತಿನ ಧರ್ಮನಂಬಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಂದು ರೀತಿಯ ವಿಶೇಷವಾದ ವಿಷಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲೆಲ್ಲ ನೋಡ್ತಾ ಇರಿ ನಮ್ಮ ಕುಡ್ಲ 24x7. ಇದು ವಿಶ್ವಾಸದ ಪ್ರತಿಬಿಂಬ.